ಗುರುಜಿ, ಮದ್ವೆ ಅನ್ನೋ ಸಮುದ್ರಕ್ಕೆ ಇಳಿದ್ಬಿಟ್ಟಿದೀವಿ. ಹ್ಮ್. 1, 2 ಅನ್ನೋ ದೋಣಿನ ಹತ್ತಿದೀವಿ. ಇವಾಗ 3 ಅನ್ನೋ ದೋಣಿನ ಹತ್ತೋ ಸಮಯ ಬಂದಿದೆ. ಅದಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರಿಗೆ ಜಯ ಶ್ರೀನಿವಾಸನ್ ಟಾಕ್ಸ್ಗೆ ಸ್ವಾಗತ. ನಾನ್ ನಿಮ್ಮ ಆಲ್ರೌಂಡರ್ ಅಕ್ಷಯ. ವೆಲ್ಕಮ್ ಗುರುಜಿ. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೈವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಗುರುಜಿ, 1, 2 ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಯಾರು ಐಡಿಯಲ್ ಪಾರ್ಟ್ನರ್ಸ್ ಆದ್ರೆ ಹ್ಮ್. ಇವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ. ಹ್ಮ್. 3 ಅನ್ನೋ ನಂಬರ್ಗೆ ಬರೋಣ. ಈ ನಂಬರ್ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡಲೇಬೇಕು. ಯಾಕಂದ್ರೆ ಸಾಮಾನ್ಯವಾಗಿ 3 ಅಂದ ತಕ್ಷಣ ಅದಕ್ಕೆ ಒಂದು ಸ್ಪೆಷಲ್ ವ್ಯಾಲ್ಯೂ ಇದೆ ಎಲ್ಲಾ ಕಡೆ. ಅಲ್ಲ, ತ್ರಿಮೂರ್ತಿಗಳಾಗಿರ್ಬೋದು ಅಥವಾ 3 ನಾಮ ಅಂತಾನು ಸ್ವಲ್ಪ ಜನ ಹೇಳ್ತಾರೆ, ಅವನ ನೆಗೆಟಿವ್ ಸೈಡ್. ಅಥವಾ ಬಟ್ 3 ಅನ್ನೋ ನಂಬರ್ಗೆ ಅಷ್ಟು ಇಂಪಾರ್ಟೆನ್ಸ್ ಇದೆ. ಸೊ ಅವ್ರಿಗೆ ಯಾವ ಡೇಟ್ ಇರೋರು ಮದ್ವೆ ಆದ್ರೆ, ಪಾರ್ಟ್ನರ್ಸ್ ಆದ್ರೆ ಚೆನ್ನಾಗಿರುತ್ತೆ? 3, 12, 21, 30 ಈ ಸಂಖ್ಯೆಯಲ್ಲಿ, ಈ ತಾರೀಕಲ್ಲಿ, ಈ ಡೇಟಲ್ಲಿ ಹುಟ್ಟಿರೋರಿಗೆ ತುಂಬ ಚೆನ್ನಾಗಿ ಬರ್ತಕ್ಕಂಥ ಲೈಫ್ ಪಾರ್ಟ್ನರ್ ಅಂತ ಅನ್ಕೊಳ್ಳಿ. ಐಡಿಯಲ್ ಕಪಲ್ಸ್ ಆಗೋದಕ್ಕೆ ತಗೊಳ್ಳಿ, ಇಲ್ಲ ಸೋಲ್ಮೇಟ್ ಅಂತ ತಗೊಳ್ಳಿ. ಇವರಿಗೆ ಫಸ್ಟ್ ಪ್ರಿಯಾರಿಟಿನೇ 3ನೇ ತಾರೀಕು ಹುಟ್ಟೋರೆ ಫಸ್ಟ್ ಪ್ರಿಯಾರಿಟಿ. ಓಕೆ. 3, 12, 21, 30 ಮದುವೆ ಮಾಡ್ಕೊಂಡ್ಬಿಡ್ಬೋದು. ಓಕೆ. ಅವ್ರ ತಾರೀಕಲ್ಲಿ ಹುಟ್ಟೋರು ಅವ್ರ ತಾರೀಕಿನಲ್ಲಿ ಲೈಕ್ ಮೈಂಡೆಡ್ ಹುಟ್ಟೋರು ಆಗಿರ್ತಾರೆ ಅಂತ. ಲೈಕ್ ಮೈಂಡೆಡ್ ಆಗಿರ್ತಾರೆ. ಹಾ. ಅದಕ್ಕೆ ಇನ್ನ 1, 10, 19, 28 ಸೆಕೆಂಡ್ ಪ್ರಿಯಾರಿಟಿ. ಯಾಕಂದ್ರೆ 1ನೇ ನಂಬರ್ ಅವ್ರದ್ದು ಒಂದು ಡಾಮಿನೇಷನ್ ಅಂತ ನಾವು ಹೇಳಿದ್ವಿ. ಕರೆಕ್ಟ್. ಆಮೇಲೆ 9, 18, 27 ಮೂರನೇದು. ಓಕೆ. ಸೊ ಹಾಗೆ ಬರಲ್ಲ ಅನ್ನೋರು ಬಂದು 6ನೇ ನಂಬರ್. 6, 15, 24 ಆಗಿ ಬರಲ್ಲ ಇವರಿಗೆ. ಯಾಕೆ ಗುರುಜಿ? ಅದು ಇವರಿಗೆ ಹೇಳ್ತೀನಿ. 6, 15, 24 ಆಗಿ ಬರಲ್ಲ ಹೇಗೆ ಅಂತ. ಆಮೇಲೆ 7ನೇ ನಂಬರ್ ಅವರು ಆಗಿ ಬರಲ್ಲ ಇವರಿಗೆ. 7, 18, 25 ಆಗಿ ಬರಲ್ಲ. 7, 16, 25. ಆಮೇಲೆ 5ನೇ ನಂಬರ್ ಅವರು ಇವ್ರಿಗೆ ಆಗಿ ಬರಲ್ಲ. 5, 14, 23 ಆಗಿ ಬರಲ್ಲ. ಇನ್ನು ಮಿಕ್ಕಿದ ನಂಬರ್ ಇದೆಯಲ್ಲ, ಯಾವುದು 4ನೇ ನಂಬರ್, 4, 13, 22, 31. ಆಮೇಲೆ 2, 11, 20, 29. ಆಮೇಲೆ ಇನ್ನೊಂದು ನಂಬರ್ ಯಾವ್ದಿದೆ, 8, 17, 26. ಇವರು ನ್ಯೂಟ್ರಲ್. ಈಗ 3ನೇ ನಂಬರ್ ಅವರ ಕ್ವಾಲಿಟಿ ನಾವು ನೋಡಿದ್ವಲ್ಲ, ಸ್ವಲ್ಪ ಸ್ಪಿರಿಚುವಲ್ ಆಗಿರ್ತಾರೆ, ಅಡ್ವೈಸ್ ಮಾಡ್ತಾರೆ, ಸ್ವಲ್ಪ ಸ್ಯಾಕ್ರಿಫೈಸ್ ಟಾಲರೆನ್ಸ್ ಸ್ವಲ್ಪ ಜಾಸ್ತಿ ಇರ್ತದೆ ಇವ್ರಿಗೆ. ಇವ್ರ ಜೀವನದ ಸ್ವಲ್ಪ ಕಾಮನ್ ಆಗಿ ನೀವು ನೋಡಿದ್ರಿ ಅಂದ್ರೆ ಅಡ್ಜಸ್ಟ್ಮೆಂಟ್ ಮಾಡೋದು ಸ್ವಲ್ಪ ಜಾಸ್ತಿನೇ. ಇವರು ಪಾಪ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಕೆಲವು ವಿಷಯದಲ್ಲ. ಯಾರೋ ಒಂದು 10-20% ಸ್ವಲ್ಪ ತುಂಬಾ ಡಾಮಿನೇಷನ್ ಆಗಿ ಹಾಗೆ ಹೀಗೆ ಮಾತಾಡೋರ್ಗೆ ನೋಡ್ಬೋದು ಹೊರತು ಅಡ್ಜಸ್ಟ್ಮೆಂಟ್ ಅನ್ನೋದು, ಟಾಲರೆನ್ಸ್ ಅನ್ನೋದು ಹೆಚ್ಚಾಗಿರುತ್ತೆ. ಅದರಿಂದ ಆ ಅಡ್ಜಸ್ಟ್ಮೆಂಟ್ ಟಾಲರೆನ್ಸ್ ಇರೋರಿಗೆ ತೀರಾ ಡಾಮಿನೇಷನ್ ಮಾಡ್ತಕ್ಕಂಥ ಪೀಪಲ್ ಸಿಕ್ಬಿಟ್ರೆ ಕಷ್ಟ. ಆದ್ರೆ ಇವ್ರಿಗೆ ಬೇರೆ ದಾರಿನೇ ಇಲ್ಲ. ಅಡ್ಜಸ್ಟ್ಮೆಂಟ್ ಟಾಲರೆನ್ಸ್ ಮಾಡ್ಕೊಳ್ಳೋನು ಸ್ವಲ್ಪ ಡಾಮಿನೇಟ್ ಪೀಪಲ್ನೇ ಮ್ಯಾನೇಜ್ ಮಾಡೋಕ್ಕಾಗೋದು. ನಿಜ ಅಲ್ವಾ? ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ, ನನಗೆ ಸ್ವಲ್ಪ ಟಾಲರೆನ್ಸ್ ಇದೆ, ಕೆಲವೊಮ್ಮೆ ತ್ಯಾಗ ಮಾಡೋಕ್ಕೂ ನಾನು ರೆಡಿ ಇರ್ತೀನಿ ಅನ್ನೋರು ಎಂಥ ಜಾಗದಲ್ಲಿ ಬೇಕಾದ್ರೂ ಬಾಳ್ಬೋದು. ಎಂಥ ವ್ಯಕ್ತಿಯ ಜೊತೆ ಬೇಕಾದ್ರೂ ಬಾಳ್ಬೋದು. ಎಂಥ ಸಿಚುವೇಶನ್ ಅಲ್ಲೂ ಬಾಳ್ಬೋದು. ಎಂಥ ಸಿಚುವೇಶನ್ ಹ್ಯಾಂಡಲ್ ಮಾಡ್ತಕ್ಕಂಥ ಕೆಪಾಸಿಟಿ 3, 12, 21, 30 ಅದಕ್ಕೆ ನಾವೇನ್ ಮಾಡಿದ್ವಿ, ಏನಕ್ಕೆ ಫಸ್ಟ್ ಪ್ರಿಯಾರಿಟಿನೇ ನೀನು ಸ್ಯಾಕ್ರಿಫೈಸು. ಅವನು ಅದಕ್ಕೋಸ್ಕರ ರೈಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಅಂದ್ರೆ ಎದುರುಗಡೆ ಇದ್ದವನು ಮಗ ಹೇಳಿದ್ದಲ್ಲ ಕೇಳ್ತಾನೆ ಮಗ ಇವನು. ಎಗ್ಲೇರ್ಬಿಡೋಣ ಅಂತ ಎಗ್ಲೇರ್ಬಿಟ್ರೆ ನಮ್ಮಲ್ಲಿ ಅದಕ್ಕೆಲ್ಲ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಒಂದು ಪದ ಇದೆಯಲ್ಲ, ಸೆಂಟೆನ್ಸ್ ಇದೆಯಲ್ಲ, ಅದಾಗ್ಬಿಟ್ರೆ ಕಷ್ಟ ಅಲ್ವಾ? ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, 3ನೇ ತಾರೀಕು ಕೊಟ್ಟು ನೀನ್ 3ನೇ ತಾರೀಕು ಕೊಟ್ಟವ್ರನ್ನೇ ಮದುವೆ ಮಾಡ್ಕೊಂಡು ಬೆಟರ್ ಅಂತೀವಿ. ಅದು ಇಲ್ಲ, ಸಿಗ್ಲಿಲ್ಲ, ಕಷ್ಟ ಆಯ್ತು ಅಂದ್ರೆ ನೆಕ್ಸ್ಟ್ 1, 10, 19, 28 ಹೋಗು. ಅದು ನಿನಗೆ ಗೊತ್ತು 1ನೇ ನಂಬರ್ ಹೆಂಗೆ ಅಂತ. ರಾಜ ನೀನು ಗುರು ಅಲ್ವಾ? ಗುರುಗೆ ಒಂದು ಕಾಲದಲ್ಲಿ ರಾಜ ಹಂಗೆ ನಡುಕ್ತಿದ್ದ ಅಂತ ಇಟ್ಕೊಳ್ಳಿ. ಹರಿಶ್ಚಂದ್ರ ಮಹಾರಾಜ ವಿಶ್ವಾಮಿತ್ರರು ಬಂದ ತಕ್ಷಣ ಸಿಂಹಾಸನ ಬಿಟ್ಟು ಇಳಿದು ಬರೋದು ಉಂಟು. ಈ ಕಾಲದ ರಾಜರು ಬರ್ತಾರಾ? ಈ ಕಾಲದ ರಾಜರು ಬರ್ತಾರಾ? ಗುರು ಬಂದ್ರು ಪಕ್ಕದಲ್ಲಿ ಕುಣಿಸ್ಬಿಟ್ಟು ಕಳಿಸ್ಬಿಡ್ತಾರೆ. ಅದರಿಂದ 1, 10, 19, 28 ಸ್ವಲ್ಪ ಡಾಮಿನೇಟ್ ಇರ್ತಾರೆ. ಅದಕ್ಕೆ ಅವ್ರಿಗೆ 2ನೇ ಪ್ರಿಯಾರಿಟಿ ಹೇಳಿದೆ. ಆಗ 3ನೇ ತಾರೀಕು ಹುಟ್ಟಿರೋ ಹೆಣ್ಣು ಮಗು 1ನೇ ತಾರೀಕು ಹುಟ್ಟಿರೋ ಗಂಡು ಮಗುನ ಮದುವೆ ಮಾಡ್ಕೊಂಡ್ರೆ ಪರವಾಗಿಲ್ಲ. ಯಾಕಂದ್ರೆ ಗಂಡು ಮಕ್ಳು ಒಂದ್ ಸ್ವಲ್ಪ ಡಾಮಿನೇಷನ್ ಇದ್ರು, ಹೆಣ್ಮಕ್ಳು ಸ್ವಲ್ಪ ಪರವಾಗಿಲ್ಲ ಬಿಟ್ಟು ನಮ್ಮ ಯಜಮಾನ್ ಬರ್ತಾನೆ ಅಂತ. 3ನೇ ತಾರೀಕು ಕೊಟ್ಟರು 1ನೇ ತಾರೀಕು ಅವ್ರನ್ನ ಮದುವೆ ಮಾಡ್ಕೊಂಡ್ರೆ ಆಪ್ಟಲ್ಲಿ ನನ್ನ ಹೆಂಡತಿ ಒಳ್ಳೆ ಸ್ವಲ್ಪ ಜಾಸ್ತಿ ರೂಲ್ ಮಾಡ್ತಾಳೆ ಮಗ. ನೋಡಿ, ಸೋಲ್ಮೇಟ್ ಅಲ್ಲೇ ಇಷ್ಟಿದೆ ಅಂದ್ರೆ ಇವರಿಬ್ರು ಆಪ್ಟ್. ಅಡ್ಜಸ್ಟ್ಮೆಂಟ್ ಅನ್ನೋದು, ಟಾಲರೆನ್ಸ್ ಅನ್ನೋದು, ತ್ಯಾಗ ಅನ್ನೋದು 3ನೇ ಸಂಖ್ಯೆ ಗುಟ್ಟು ಗುಣ. ನೀನೇ ಗಂಡಾಗಿದ್ದಾಗ ಏನಾಗುತ್ತೆ, ಹೆಣ್ಣನ್ ಮದುವೆ ಆದಾಗ 1ನೇ ನಂಬರ್ ಡಾಮಿನೇಷನ್ ನಾವು ನೋಡ್ಬಿಟ್ಟಿದೀವಲ್ಲ. ಇಂದಿರಾ ಗಾಂಧಿ ನೋಡಿದೀವಿ, ಐಶ್ವರ್ಯ ರಾಯ್ ನೋಡಿದೀವಿ, ವಿದ್ಯಾ ಬಾಲನ್ ನೋಡಿದೀವಿ,
ಹ್ಮ್. ಎಂತೆಂತವ್ರು ನೋಡ್ಬಿಟ್ಟಿದೀವಿ ನಾವು ಅಲ್ವಾ. ಹೌದು. ಸೊ ಅವಾಗ ಆ ಡಾಮಿನೇಷನ್ ಇವ್ರಿಗೆ ತಡ್ಕೊಳಕ್ ಆಗಲ್ಲ. ಹ್ಮ್. ಬರ್ಬೋದು ಪರಿಸ್ಥಿತಿ, ಆದ್ರೆ ಅವರೇ ಸೋಲ್ಮೇಟ್, ಬೇರೆ ದಾರಿನೇ ಇಲ್ವಲ್ಲ. ಇನ್ನು ಯಾರು ಮದುವೆ ಮಾಡ್ಕೊಳ್ತೀರಿ? ಕರೆಕ್ಟ್. ಇನ್ನು 9ನೇ ನಂಬರ್ ಕತೆ ನಾವ್ ಹೇಳಿದೀವಲ್ಲ, 9, 18, 27 ಏನ್ ಅವರು ಯೋಧರು, ಹ್ಮ್. ಹ್ಮ್. ಅವ್ರ ಕೋಪ, ಹ್ಮ್. ಕೋಪದ ಬಗ್ಗೆ ಹೇಳಿದ್ವಲ್ಲ. ಹೌದು, ಸಲ್ಮಾನ್ ಹೌದು. ಖಾನ್ ಕೋಪದಿಂದಾನು ಹೇಳಿದೀವಿ, ಯಡಿಯೂರಪ್ಪನವ್ರ ಕೋಪನೂ ಹೇಳಿದೀವಿ, ಹ್ಮ್. ನಮ್ಮ ದೇವೇಗೌಡರ ಕೋಪನೂ ಹೇಳಿದ್ವಿ. ಮಾತೆಲ್ಲ ಹೆಂಗೆ 2-3 ಮಾತೆ ಕರೆಕ್ಟ್. ಸಿಕ್ಕಾಪಟ್ಟೆ ಹಂಗೆ ಹಾಡಿ ಹೋಗ್ಲೋ ತರ ಒಂಥರ ಜೋವಿಯಲ್ ಪರ್ಸನಾಲಿಟೀಸ್ ಅಲ್ಲ ಹ್ಮ್. 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 ಅಲ್ವಾ. ಒಬ್ಬ ಸೈನಿಕ ಸೋಲ್ಜರ್ ಎಲ್ಲಿ ಜೋವಿಯಲ್ ಆಗಿರೋದಕ್ಕೆ ಸಾಧ್ಯ? ಅವ್ನು ಸೀರೀಸ್ ಅಲ್ವಾ, ಅವ್ನು ಯಾವತ್ತೂ Correct. ಸೀರಿಯಸ್ ಆಗಿ ಇರ್ಬೇಕಲ್ವಾ. Correct. ಒಂಥರ ವಾರ್ ಫೀಲ್ಡ್ ಅಲ್ಲಿ ಇರೋನು ಅವನು ಒಂಥರ ಸೀರೀಸ್ ಅಲ್ಲೇ ಇರ್ಬೇಕಾಗತ್ತೆ. ಒಂದು ಯೂನಿಫಾರ್ಮ್ ಹಾಕ್ದವನು, ಹ್ಮ್. ಹ್ಮ್. ಯೂನಿಫಾರ್ಮ್ ಹಾಕ್ದವನು ಹಂಗೆ ಚೆಲ್ಲಾಟ ಆಡಿದ್ರೆ ಚೆನ್ನಾಗಿರಲ್ಲ. ಚೆನ್ನಾಗಿಲ್ಲ. ಹೌದು. ಯೂನಿಫಾರ್ಮ್ಗೆ ಗತ್ತು ಗಮ್ಮತ್ತೆ ಸಿಗಲ್ಲ ಅಲ್ವಾ. Correct. ಅಂತ ವೆಪನ್ಸ್ ಎಲ್ಲ ಇಟ್ಕೊಂಡ್ರು ಅವ್ನು. ಆಗ 3ನೇ ನಂಬರ್ಗೆ ಆಗು ಬರೋದೇ 3, ಆಮೇಲೆ ಪ್ರಿಯಾರಿಟಿ ವೈಸ್ 1, ಆಮೇಲೆ 9. ಅದರಲ್ಲೂ 1, 9 ಗಂಡು ಮಕ್ಕಳಾಗಿದ್ರೆ, ಹೆಣ್ಣು ಮಕ್ಕಳಾಗಿದ್ರೆ ಗಂಡು ಮಕ್ಳಿಗೆ ಸ್ವಲ್ಪ ಪ್ರಾಬ್ಲಮ್ ಬಂದ್ರು ಬರ್ಬೋದು. ಹ್ಮ್. Okay. ಸೊ ಫೀಮೇಲ್ 3 ಮ್ಯಾರಿಡ್ ಟು 1 and 9 ಇಸ್ ಓಕೆ. ಅದು ಅಡ್ಜಸ್ಟ್ ಮಾಡ್ಕೊಂಡ್ ಬಿಡ್ತಾರೆ, ಓಕೆ. ಓಕೆ. ಆದ್ರೆ ಮೇಲ್ 3 ಹ್ಮ್. ಮ್ಯಾರಿಡ್ ಟು 1 and 9 ಅಂದಾಗ ಸ್ವಲ್ಪ ಅಲ್ಲಿ ಆ ಕಡೆ ಈ ಕಡೆ ಆಗುತ್ತೆ. ಘರ್ಷಣೆಗಳು ಇರುತ್ತದೆ. ಆದ್ರೂ ಇವರೇ ಸೋಲ್ಮೆಂಟ್ ಅವ್ರಿಗೆ, Soulmate. ಇವ್ರ ಜೊತೆನೆ. ಹ್ಮ್. ಇನ್ನು ಆಗದೇ ಇಲ್ಲ ಅಂದ್ವಲ್ಲ ನಾವು. ಹ್ಮ್. ಹ್ಮ್. 5ನೇ ನಂಬರ್ 14, 23 ಆಗಲ್ಲ ಅಂದ್ವಿ ನಾವು. ಕರೆಕ್ಟ್. ಆಗದೇ ಇಲ್ಲ ಅಂದಿದ್ದಕ್ಕೆ ಏನಕ್ಕೆ ಆ ಕಾರಣ ಕೊಟ್ವಿ ಅಂದ್ರೆ, ಹ್ಮ್. 3ನೇ ನಂಬರ್ ಅವರು ನೀವೇನೇ ಹೇಳಿ ಅವ್ರು ಏನೇ ಒಳ್ಳೆ ಡ್ರೆಸ್ ಮಾಡ್ಕೋಬಹುದು, ಒಳ್ಳೆ ಚೆನ್ನಾಗಿ ಪರ್ಫ್ಯೂಮ್ ಹಾಕೋಬಹುದು, ಒಂದು ನೀಟ್ ಅಂಡ್ ಕ್ಲೀನ್ ಎಲ್ಲ ಮೇಂಟೈನ್ ಮಾಡಿದ್ರು ಕೂಡ ಹ್ಮ್. ಈ 5, 14, 23ನೇ ತಾರೀಕು ಅವರು ಚೇಂಜ್ ಆಗ್ತಾರಲ್ಲ ನೇಚರ್, ಹ್ಮ್. ಹ್ಮ್. ಅಷ್ಟು ಚೇಂಜ್ ಇವರು ಒಪ್ಕೊಳ್ಳಲ್ಲ. ಓಕೆ. 5, 14, 23ನೇ ತಾರೀಕು ಹುಟ್ಟರೋರು ಯಾವ ರೀತಿ ಚೇಂಜಸ್ ಅವ್ರನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಂದ್ರೆ, ಹ್ಮ್. ಅವ್ರು ಯಾವ ಸಿಚುವೇಶನ್ ಬೇಕಾದ್ರೂ ಅಡ್ಜಸ್ಟ್ ಹಾಕೊಂಡು ಹೋಗ್ತಾ ಇರ್ತಾರೆ. 5 ಮಧ್ಯದ ಸಂಖ್ಯೆ ಅಲ್ವಾ. ಕರೆಕ್ಟ್. ಆಮೇಲೆ 5ನೇ ಸಂಖ್ಯೆಯ ಪ್ಲಸ್ ಪಾಯಿಂಟ್ಸ್ ನಾನು ಬಹಳ ಹೇಳಿದ್ದೀನಿ. ಮೈನಸ್ ಪಾಯಿಂಟ್ಸ್ ಅಲ್ಲಿ ಏನು ಅಂದ್ರೆ ಮ್ಯಾನಿಪುಲೇಷನ್ ಇದೆ ಅವ್ರ ಹತ್ರ ಅಂದೆ. ಹೌದು. ಮ್ಯಾನಿಪುಲೇಷನ್ ಇದೆ, ಸ್ವಲ್ಪ ಸುಳ್ಳು ಅದು ಇದು ಹಂಗೆ. ಆಮೇಲೆ ಸ್ವಲ್ಪ ಕ್ರಿಯೇಟಿವ್, ಇನ್ನೋವೇಟಿವ್ ಅಲ್ಲಿ. ಆಮೇಲೆ ಈ ಅವ್ರಿಗೆ 5, 14, 23ನೇ ತಾರೀಕು ಕೊಟ್ಟರವ್ರಿಗೆ ಅದೃಷ್ಟವಂತರು ಅಂತಾನು ಕರೆದಿದ್ದೀವಿ ನಾವು. ಹ್ಮ್. ಆ ಅದೃಷ್ಟವಂತರು ಅಂದಾಗ ಗ್ಯಾಮ್ಲಿಂಗು ಅದು ಇದು ಅಂತ ಕೆಲವು ವಿಷಯಗಳಿಗೆ ಹೋಗ್ತಾರೆ. ಓಕೆ. ಅದೆಲ್ಲ ಇವ್ರಿಗೆ ಇಷ್ಟ ಆಗಲ್ಲ. ಇವರೆಲ್ಲ ಹೆಂಗೆ ಅಂದ್ರೆ 3ನೇ ನಂಬರ್ ಅಲ್ಲಿ ಹುಟ್ಟರೋರು 10 ರೂಪಾಯಿ ತಗೊಂಡೋದ್ರು ಅಂದ್ರೆ 9.25 ರೂಪಾಯಿ ಖರ್ಚಾಯ್ತಂದ್ರೆ 75 ಪೈಸೆ ಕೇಳ್ತಾರೆ. ಹ್ಮ್. ಹ್ಮ್. ಆಕ್ಚುಲ್ ಒಳ್ಳೆ ಅಕೌಂಟಬಿಲಿಟಿ 3ನೇ ನಂಬರ್ ಅಲ್ಲಿ ಬಹಳ ಒಳ್ಳೆ ಅಕೌಂಟೆಂಟ್ ನಾನು ನೋಡಿದ್ದೀನಿ. ಓಕೆ. 3, 12, 21 ಹುಟ್ಟರೋರು ಹ್ಮ್. ಏನ್ ಅಕೌಂಟ್ಸ್ ಮೇಂಟೈನ್ ಮಾಡ್ತಾರೆ ಅಂದ್ರೆ, ಅವ್ರಿಗೇನಾದ್ರು ಒಂದು 10,000 ರೂಪಾಯಿ ಕೈ ಕೊಟ್ಬಿಟ್ಟು ಟೂರ್ ಎಲ್ಲ ಹೋಗಿ ಬರ್ತೀವಿ ನೀವೇ ನೋಡ್ಕೊಳ್ಳಿ ಅಂದ್ಬಿಟ್ಟು ಒಂದು 10 ಜನ ಒಂದು ಯಾವ್ದೋ ಟೆಂಪೋ ಟ್ರಾವೆಲ್ 10 ಅಂತ ಇಟ್ಕೊಳ್ಳಿ. ಇವರು ಎಲ್ಲಾ ದೇವಸ್ಥಾನ ಸುತ್ಬಿಟ್ಟು ಬಂದು ಅಲ್ಲಿ ಚಪ್ಪಲಿ ಇಡೋದಕ್ಕೆ ಒಂದು 75 ಪೈಸೆ ಇದ್ವಲ್ಲ ಅದನ್ನು ಬರ್ದಿಟ್ಟಿರ್ತಾರೆ. ಹ್ಮ್. ಹ್ಮ್. ಸರ್ 10 ಜೋಡಿ ಚಪ್ಪಲಿ ಇಟ್ವಲ್ಲ, ಒಂದು ಜೋಡಿಗೆ 75 ಪೈಸಾ, 7 ರೂಪಾಯಿ ಕೊಟ್ಟಿದೀನಿ ಚಪ್ಪಲಿಗೆ ಅಂತ. ಓಕೆ. ಒಳ್ಳೆ ಅಕೌಂಟ್ಸ್ ಅದಲ್ವಾ. ಹೌದು. ಅಷ್ಟಿರೋವಾಗ ಈ 5ನೇ ತಾರೀಕು ಕೊಟ್ಟರು ಸ್ವಲ್ಪ ಮ್ಯಾನಿಪುಲೇಟ್ ಮಾಡೋದು ಇವ್ರಿಗೆ ತಡ್ಕೊಳಕ್ ಆಗಲ್ಲ. ಹ್ಮ್. ಅದರಿಂದ ಅವ್ರ ಜೊತೆ ಇವ್ರು ಜೆಲ್ ಆಗಲ್ಲ. ಓಕೆ. ಇನ್ನು 6ನೇ ನಂಬರು ಇವ್ರಿಗೆ ಆಗೋದಿಲ್ಲ ಅಂತ ಹೇಳಿದೆ. ಹ್ಮ್. 6ನೇ ನಂಬರು ಗುರುನೇ. ಹ್ಮ್. ಓಕೆ. 3ನೇ ನಂಬರು ಗುರುನೇ. ಹ್ಮ್. ಇವನು ಧರ್ಮಕ್ಕೆ ಅಧಿಪತಿ ಅಂತ ಹೇಳ್ತಕ್ಕಂತ ದೇವಗುರು, ಹ್ಮ್. ಅವನು ರಾಕ್ಷಸ ಗುರು. ಹ್ಮ್. ರಾಕ್ಷಸರಿಗೂ ದೇವ್ರಿಗೂ ಒಂದು ಘರ್ಷಣೆ ಇದ್ದಿದ್ದೇ ಅಲ್ವಾ. ಹೌದು. ಇವರು ವರ ಏನ್ ತಪಸ್ ಮಾಡಿ ವರ ತಗೊಂಡ್ಬಿಡೋದೆ, ಸಾವು ಬೇಡ ಅಂತ. ಹ್ಮ್. 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 ಆಮೇಲೆ ಯುದ್ಧಕ್ಕೆ ಬಂದ್ಬಿಡೋದು. ದೇವ್ರ ಹತ್ರನೇ ವರ ತಗೊಂಡು ಅವನ್ ತಲೆ ಮೇಲೆ ಕೈ ಇಕ್ಕೋರು 6ನೇ ನಂಬರ್ ಅವರು ಅಂತ ಆಯ್ತು. ಹುಷಾರಾಗಿರ್ಬೇಕು ನಿನ್ ಹತ್ರ. ಅಂದ್ರೆ ತಪಸ್ಸು ಮಾಡೋದಲ್ಲ ರಾಕ್ಷಸರೇ, ಆದ್ರೆ ಆ ಸಿನ್ಸಿಯರಿಟಿಗೆ ಮಾತ್ರ 6ನೇ ನಂಬರ್ ಅವ್ನು ಒಪ್ಲೇಬೇಕಲ್ವಾ. ರಾಕ್ಷಸ ಗುರು ನಾನು, ರಾಕ್ಷಸನ್ ತರ ಇರ್ಬೋದು ನನ್ನ ದೈತ್ಯ ಪ್ರತಿಭೆ ನಾನು ಅಂದಾಗ ಚಿರಂಜೀವಿ ಆಗ್ಬೇಕು ಅಂತ ಏನೇನೋ ಪ್ಲಾನ್ ಮಾಡ್ತಾರಲ್ಲ. ಕರೆಕ್ಟ್. ವರ್ಷನ್ಗಟ್ಲೆ ತಪಸ್ಸು ಕುತ್ಕೊಂತಾನ, ಕುತ್ಕೊಂಡು ವರ ತಗೊಂಡ್ಮೇಲೆ ಮತ್ತೆ ದೇವ್ರಿಗೇನೆ ಸವಾಲ್ ಹಾಕೋದು. ಹೋಗಿ ಸ್ವರ್ಗಕ್ಕೆ ಗಲಾಟೆ ಮಾಡೋದು, ದೇವ್ರ ಹತ್ರ ಹೋಗಿ ಗಲಾಟೆ ಮಾಡೋದು. ಅವಾಗ 6ನೇ ನಂಬರ್ ಅವ್ನು ಮೇಂಟೈನ್ ಮಾಡ್ಬೇಕಂದ್ರೆ ಅಷ್ಟು ಸಾಕ. 6ನೇ ನಂಬರ್ 3ನೇ ನಂಬರ್ ಅವ್ನು ಮೇಂಟೈನ್ ಮಾಡ್ಬಿಡ್ತಾನೆ, ಉಲ್ಟಾ ಆಗಲ್ಲ. ಯಾಕೆಂದ್ರೆ 6ನೇ ನಂಬರ್ ಅವನಿಗೆ ಎಲ್ಲಾ ಐಡಿಯಾ ಗೊತ್ತು. 6ನೇ ನಂಬರ್ ಅವ್ನು ಹೆಂಗೆ ಅಂದ್ರೆ ನಾನ್ ವೆಜಿಟೇರಿಯನ್ ಓಕೆ, ಅವನಿಗೆ ವೆಜಿಟೇರಿಯನ್ ಓಕೆ. 3ನೇ ನಂಬರ್ ಅವ್ನು ಪಕ್ಕ ವೆಜಿಟೇರಿಯನ್ ಅಂತ ಅಂದಾಗ ಅವ್ನಿಗೆ ಹೆಂಗೆ ಕರೆಕ್ಟ್. ನಾನ್ ವೆಜ್ ವೆಜಿಟೇರಿಯನ್ ತಿನ್ನೋನು ವೆಜ್ ತಿನ್ಕೊಂಡು ಬದುಕ್ಬಿಡ್ತಾನೆ. ನಾನು ಇವನು ಬರೀ ವೆಜ್ಜೇ ತಿಂತೀನಿ, ಅದರಲ್ಲೂ ಕೂಡ ಇನ್ನೂ ಬಹಳ ಹಾಲು ಮೊಸರು ತುಪ್ಪದಲ್ಲೇ ಇರ್ತೀನಿ ಅಂದ್ರೆ ಇನ್ನೂ ಕಷ್ಟ ಅಲ್ವಾ. ಅದರಿಂದ ಈ 3, 6ಕ್ಕೆ ಈ ಮ್ಯಾನಿಪುಲೇಷನ್ ದೃಷ್ಟಿಯಲ್ಲೂ ಆಗಲ್ಲ. ಆಮೇಲೆ 3ನೇ ನಂಬರ್ ಅವರು ಗುರು ಅಂತ ಹೇಳಿದೆ. ಒಬ್ಬ ಗುರು ಅಂದಿದ ತಕ್ಷಣ ಕಾಮನ್ ಆಗಿ ಡ್ರೆಸ್ ಕೋಡ್ ಆಗ್ಬೋದು, ಎಲ್ಲ ಆಗ್ಬೋದು, ಸ್ವಲ್ಪ ಸಿಂಪ್ಲಿಸಿಟಿ ಎಲ್ಲ ಇರ್ತದೆ 3ನೇ ನಂಬರ್ ಅವರು. ಅದೇ 6ನೇ ನಂಬರ್ ಅವ್ರು ನೀವು ನೋಡೋದ್ರಿಂದ ಕಲರ್ ಆಗಿ ಡ್ರೆಸ್ ಚೇಂಜ್ ಮಾಡ್ತಾ ಇರ್ತಾರೆ.
ಕಲರ್ ಆಗಿ. ಅವಾಗ ಏನಾಗ್ಬಿಡ್ತದೆ, ಇಬ್ರಿಗೂ ಕೂಡ ಆಟಿಟ್ಯೂಡ್ ಅಡ್ಜಸ್ಟ್ ಆಗಿ ಹೋಗಲ್ಲ. ಓಕೆ. ನಿಜ ಅಲ್ವಾ? ಇವನು ಒಂದ್ ದಿನಕ್ಕೆ 4 ಡ್ರೆಸ್ 5 ಡ್ರೆಸ್ ಚೇಂಜ್ ಮಾಡ್ಬೇಕು ಅಂತ ಹೇಳ್ತಕ್ಕಂತ ಹೆಣ್ಮಗುಗೆ ಹ್ಮ್. ನೀವ್ ಏನು ಸಿಂಪಲ್ ಆಗಿ ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡು ರಿಸೆಪ್ಷನ್ಗೆ ಹೋದ್ರೆ ಸಾಕಾ ಅಂತ ಹೇಳ್ತಕ್ಕಂಥ ಗಂಡ ಸಿಕ್ಬಿಟ್ರೆ ಹೆಂಗೆ? ಹೌದು. ವರ್ಕೌಟ್ ಆಗಲ್ಲ. ಆಮೇಲೆ ನೆಕ್ಸ್ಟ್ ಬಂದು 7ನೇ ಸಂಖ್ಯೆ ಆಗಲ್ಲ ಅಂದ್ರೆ 7, 16, 25. 7, 16, 25 ಅವ್ರ ಬಗ್ಗೆ ನಾವು ಬಹಳ ಮಾತಾಡಿದೀವಿ, ಅವ್ರ ಮೆಂಟಲ್ ಪ್ಲೇನ್ ಬಗ್ಗೆ ಅಲ್ವಾ? ಯಾವ ತರ ಅವರ ಇನ್ನೋವೇಟಿವ್ ಐಡಿಯಾಸು, ಆಮೇಲೆ ಅವ್ರ ಹವ್ಯಾಸಗಳು, ಆಮೇಲೆ ಕಾಮನ್ ಆಗಿ ಎಲ್ಲರಿಗೂ ಅಫೇರ್ಸ್ ಆಗ್ಬೋದು, ಎಲ್ಲರಿಗೂ ರಿಲೇಶನ್ಶಿಪ್ ಸ್ಪಾಯಿಲ್ ಆಗ್ಬೋದು, ಎಲ್ಲರೂ ಮದುವೆನಲ್ಲಿ ಸ್ವಲ್ಪ ಜಗಳ ಆಡ್ಕೊಂಡು ಏನೋ ಒಂದು ಮದುವೆ ಡಿವೋರ್ಸ್ ಮಾಡ್ಕೊಂಡು ಇರ್ಬೋದು. ಆದ್ರೆ 7ನೇ ನಂಬರ್ಗೆ ನಾವು ಜಾಸ್ತಿ ಹೇಳಿದೀವಿ ಇದು ಎಲ್ಲಾರ್ಗಿಂತ. ಇವಾಗ ನಾರ್ಮಲಿ ಓದ್ ಮದ್ವೆ ಡಿವೋರ್ಸ್ ಆಯ್ತು, ಯಾವ್ದೋ 1-2-3 ರಿಲೇಶನ್ಶಿಪ್ ಇತ್ತು, ಆಮೇಲೆ ಅದ್ರಲ್ಲಿ ಯಾರೋ ಒಬ್ಬರ ಜೊತೆ ಹಂಗಿದ್ರು, ಆಮೇಲೆ ಮನೇಲಿ ಮಿಸ್ಸಸ್ ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರು, ಗೆದ್ರು ಬಂದ್ರು ಅನ್ನೋದಲ್ಲ. ಬೇರೆ ನಂಬರ್ಗೆ ಓಕೆ. 7ನೇ ನಂಬರ್ಗೆ ಮಾತ್ರ ಯಾರ ಜೊತೆ ಅವ್ರು ಹೆಂಗಿದಾರೋ, ಯಾವ ತರ ಇದಾರೋ ಏನು ಗೆಸ್ಸೇ ಮಾಡಕ್ಕಾಗಲ್ಲ. ಆಮೇಲೆ ಅವ್ರದ್ದು ಇಂಟಾಕ್ಸಿಕೇಶನ್ ವಿಷಯಗಳು ಕೂಡ ನಾನು ಕೆಲವು ಹೇಳಿದೀನಿ. ಅಯ್ಯೋ ಇಳಿದ್ಬಿಟ್ರೆ ಅಂದ್ರೆ ಅವ್ರನ್ನ ತಪ್ಸಕ್ಕಾಗಲ್ಲ, ಆ ಲೆವೆಲ್ ಹೋಗ್ಬಿಡ್ತಾರೆ ಅಂತ. ಇದೆಲ್ಲ 3ನೇ ನಂಬರ್ ಅವ್ರಿಗೆ ಸುತಾರಾಮ ಆಗಲ್ಲ. ಆಗ 3 ಮತ್ತೆ 5 ಮತ್ತೆ 7, ಸರಿ 5, 6, 7 ಇವ್ರ ಜೊತೆ ಇವ್ರು ಜೆಲ್ಲಾಗಕ್ಕೆ ಸಾಧ್ಯವೇ ಇಲ್ಲ. ಫ್ರೆಂಡ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ತಾರೆ, ಫ್ರೆಂಡ್ಸ್ ಹಲೋ ಹಾಯ್ ಅಂತಾರೆ. ಒಂದ್ ಯಾವ್ದೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂದ್ರೆ ನಿನ್ ದಾರಿ ನೀನ್ ನೋಡ್ಕೊಂಡು ನನ್ನ ದಾರಿ ನಾನು ನೋಡ್ಕೊಂಡು ಹೋಗ್ಬಿಡ್ಬೋದು. 5, 6, 7ರಲ್ಲಿ 3ನೇ ನಂಬರ್ಗೆ. ಆದ್ರೆ ಲೈಫ್ ಪಾರ್ಟ್ನರ್ ಅಂದಾಗ ನೀನ್ ದಾರಿ ನೋಡ್ಕೊಂಡು ಹೋಗು ಅಂದ್ಬಿಟ್ರೆ ಏನು ಬೇರೆದ್ದು ಎಷ್ಟು ಕಷ್ಟ ಆಗ್ಬಿಡ್ತದ. ನೋಡಿ, ಅದೇ ಇದಕ್ಕೊಂದು ಒಳ್ಳೆ ಉದಾಹರಣೆ ಕೊಟ್ಬಿಡ್ಬೋದು. 3ನೇ ನಂಬರ್ ಅಲ್ಲಿ ರಜನಿಕಾಂತ್ 12ನೇ ತಾರೀಕು, ಕಮಲ್ ಹಾಸನ್ 7ನೇ ನಂಬರ್. ಇವರಿಬ್ರು ಒಂದ್ ಸಿನಿಮಾ ಮಾಡಿದ್ರೆ ಒಂದ್ ಸಿನಿಮಾದ ಕಮಲ್ ಹಾಸನ್ ಸತ್ತೋಗ್ಬಿಡ್ತಾನೆ. ಆಮೇಲಿಂದ ಸತ್ತೋಗೋದ್ ಬಿಡಿ, ಇವರಿಬ್ರು ಒಂದು ಸಿನಿಮಾ ಮಾಡಕ್ಕೆ ಆಗಿಲ್ಲ. ಕರೆಕ್ಟ್. ಇವ್ರು ಒಟ್ಟಿಗೆ ಆಗಕ್ಕೆ ಆಗಿಲ್ಲ. ನಿಂದೇ ದಾರಿ ಬೇರೆ, ನಂದೇ ದಾರಿ ಬೇರೆ. ಇವ್ರು ಎಲ್ಲಾದ್ರಲ್ಲಿ ದೇವ್ರು ಅಂತ ತೋರ್ಸೋದು, ಅವ್ರು ಎಲ್ಲಾದ್ರಲ್ಲಿ ದೇವ್ರು ಇಲ್ಲ ಅಂತ ತೋರ್ಸೋದು. 7ನೇ ನಂಬರ್ ಕತೆ. ಉದಾಹರಣೆಗಳು ನಾವು ಹಂಗ್ ನೋಡ್ಬೇಕು ಅಲ್ವಾ? ಅದೇ 3ನೇ ನಂಬರ್ ಅಲ್ಲಿ ರಜನಿಕಾಂತ್ 12ನೇ ನಂಬರ್ ರಜನಿಕಾಂತ್ 9ನೇ ತಾರೀಕು ಕೊಟ್ಟಿರ್ತಕ್ಕಂಥ ಬಾಲಚಂದ್ರ ಎಷ್ಟು ಸಪೋರ್ಟ್ ಮಾಡಿ ರಜನಿಕಾಂತ್ ಅಂತ ಹೆಸರೇ ಇಟ್ಟು ಅವ್ರಿಗೆ ಅಪ್ಪ ಜನ್ಮ ಕೊಟ್ರೆ ಗುರುವಾಗಿ ಬಾಲಚಂದ್ರ ಡೈರೆಕ್ಟರ್ ಅವರು 9ನೇ ನಂಬರ್ ಅಲ್ಲಿ ಹುಟ್ಟರೋರು ಇವರಿಗೆ ಮರು ಜನ್ಮ ಕೊಟ್ರು ಅಲ್ವಾ? ಆಗ ನೋಡಿದ್ರೆ ಹೆಂಗಿದೆ ಅಂತ. ಬರೀ ಒಂದ್ ರಜನಿಕಾಂತ್ ಇಟ್ಕೊಂಡ್ರೆ ಆತರ ಈ ಪುಸ್ತಕಗಳು ಏನಾದ್ರು ನಾನು ಬರ್ದಿಟ್ಟಿರೋದು ನೀವು ನೋಡಿದ್ರೆ ಕಷ್ಟ ಇದೆ. ಎಲ್ಲ ಒಂದು 2000 ಪೇಜ್ ಇದೆ. ಆಮೇಲೆ ಇದ್ರಲ್ಲಿ ಅಸ್ಟ್ರಾಲಜಿ ರಿಲೇಟೆಡ್ ಬರ್ದಿದ್ದೀನಿ ನಾನು. ಅದಕ್ಕೆ ಹೇಳ್ತೀನಿ, ನಂಬರ್ ನೋಡ್ಬಿಟ್ಟು ಅದ್ರ ಜೊತೆಗೆ ನೀವು ನಕ್ಷತ್ರ ನೋಡಿ, ರಾಶಿ ನೋಡ್ಕೊಳ್ಳಿ, ಮದುವೆ ಮಾಡ್ಕೊಳ್ಳಿ. ನಾನು ಬೇಡ ಅಂತ ಹೇಳಿಲ್ಲ, ನೀವು ಜಾತಕನೇ ನೋಡ್ಬೇಡಿ ಅಂತ ನಾನು ಹೇಳಿಲ್ಲ. ಓಕೆ, ಬಟ್ ನಂಬರ್ ಅಲ್ಲಿ ಇಷ್ಟಿದೆ. ಕರೆಕ್ಟ್. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಯುವರ್ ಮೈಂಡ್ ಅಂತ ಹೇಳಿದ್ರೆ, ನಾನಂತೂ ಹೇಳ್ತಿರ್ತೀನಲ್ಲ, ರಿಪೀಟೆಡ್ ಡೈಲಾಗ್ ಇದೆ ನಂದು. ರಿಪೀಟೆಡ್ ಬ್ರೋಕನ್ ಡೈಲಾಗ್ ಅಂತ ಹೇಳ್ತೀವಲ್ಲ, ಹಂಗೆ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಯಾರೇ ಹೇಳಿದ್ರು ಕೂಡ ನಾನು ಹೇಳಿದ್ರೆ, ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡು, ಬಾಡಿ, ಸೋಲು, ಕಾಸಲ್ ಬಾಡಿ, ಎಥರಿಕ್ ಬಾಡಿ, ಎಲ್ಲಾ ಬಾಡಿಗೂ ನಂಬರೇ. ಕರೆಕ್ಟ್. ಆಮೇಲೆ ನೀವು ಆಗಾಗ ಪಾಡ್ಕಾಸ್ಟ್ ಸ್ಟಾರ್ಟ್ ಮಾಡುವಾಗ ಹೇಳ್ತಿರ್ತೀರಿ, ನಂಬರ್ ಇಲ್ಲದೆ ಏನಿದೆ ಗುರುಜಿ ಅಂತ. ನಾವು ಮಾತಾಡಕ್ ಹೋದ್ರೆ ಏನು ಇಲ್ಲ, ಎಲ್ಲ ನಂಬರೇ. ಅವತ್ತಿನ ಕಾಲದಿಂದ ಇವತ್ತು ನಂಬರ್ ಬಂದಿದ್ದು, ಒಬ್ರು ರೋಮನ್ ಅಂತ ಬರೆದ್ರು, ಒಬ್ರು ಇಂಗ್ಲಿಷ್ ಅಂಕಿ ಅಂತ ಬರೆದ್ರು, ಕನ್ನಡದಲ್ಲಿ ಒಂದು ಅಂಕಿ ಬರಿತೀವಿ ನಾವು. ಕರೆಕ್ಟ್. ಕನ್ನಡದಲ್ಲಿ ಲಿಪಿ ಹೆಂಗಿದೆ, ಅಂಕಿನೂ ಇದೆ. ಕನ್ನಡದ ವಿಶೇಷ ಅದು. ಕರೆಕ್ಟ್ ಅಲ್ವಾ? ಕನ್ನಡದ ವಿಶೇಷ ಅದು. ಗುರುಜಿ, ನಂಬರ್ ಇಂದನೇ ನಡೀತಾ ಇರೋದಂತ ಯಾಕೆ ಹೇಳ್ತೀನಿ ಅಂದ್ರೆ, ಬಿಕಾಸ್ ಲೈಫ್ ನೋಡಿದೀನಿ ನಾನು. ಲೆಟ್ ಮಿ ಬಿ ವೆರಿ ಆನೆಸ್ಟ್ ಅಂಡ್ ಸೇ, ಬ್ಯಾಂಕ್ ಬ್ಯಾಲೆನ್ಸ್ ಅನ್ನೋ ನಂಬರ್, ಆ ಒಂದ್ ನಂಬರ್ ಜಾಸ್ತಿ ಇದ್ದಷ್ಟು ನಿಮಗೆ ಉಳಿದಿದ್ದ ನಂಬರ್ಸ್ ಹೆಂಗ್ ಸಪೋರ್ಟ್ ಮಾಡುತ್ತೆ ಅಂತ ನೀವು ಮ್ಯಾನೇಜ್ ಮಾಡ್ತೀರಾ. ನಿಜ. ಅದ್ರ ಇಂಪಾರ್ಟೆನ್ಸ್ ಅಷ್ಟಿರೋ ಕಾರಣ ಯಾವಾಗ್ಲೂ ನಾನು ನಂಬರ್ ಅಂತ ಹೇಳೋದು. ಮೇ ಬಿ ನಿಮ್ಮ ಒಂದು ಇನ್ಫ್ಲೂಯೆನ್ಸ್ ಇದೆ ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಆ ಒಂದು ಲೈಫ್ ನೋಡಿದ್ಕೆ ನನಗೆ ಗೊತ್ತಾದ ಯಾಕೆ ನಂಬರ್ ಅಷ್ಟು ಇಂಪಾರ್ಟೆಂಟ್. ಶುಗರ್ ನಂಬರ್ ಅಲ್ಲೇ ಮೇಂಟೈನ್ ಮಾಡ್ಬೇಕು, BP ನಂಬರ್ ಅಲ್ಲೇ ಮೇಂಟೈನ್ ಮಾಡ್ಬೇಕು, ಪಲ್ಸ್ ನಂಬರ್ ಅಲ್ಲೇ ಮೇಂಟೈನ್ ಮಾಡ್ಬೇಕು. ಕರೆಕ್ಟ್. ನೀವು ಯುವಕರು ಮಾತ್ರ ಬರೀ ಬ್ಯಾಂಕ್ ಬ್ಯಾಲೆನ್ಸ್ ಕಡೆಗೆ ಹೋಗ್ತೀರಿ ಕಣ. ಅಂದ್ರೆ ಗುರುಜಿ, ನಮ್ಮೊಬ್ರು ಹೇಳಿದ್ದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದ್ರೆ ಎಲ್ಲ ಬರುತ್ತೆ ಅಂತ. ಬಟ್ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಟಾಪಿಕ್. ಇನ್ನ ನೆಕ್ಸ್ಟ್ ನ್ಯೂಟ್ರಲ್ ಅಂತ ಹೇಳಿದೆ ನಾನು. ನ್ಯೂಟ್ರಲ್ ಅಲ್ಲಿ 2, ಆಮೇಲೆ 4, ಆಮೇಲೆ 8. 2ನೇ ನಂಬರ್ ಚೇಂಜಿಂಗ್ ಐಡಿಯಾಸ್ ಅಲ್ವಾ? ಚೇಂಜ್ ಮೊದಲು 2, ಆಮೇಲೆ 7ನೇ ನಂಬರ್ ಅವ್ರಿಗೆ ಹೆಂಗ್ ಹೇಳಿದ್ವು ನಾವು. 2ನೇ ನಂಬರ್ ಅವರು ಅಷ್ಟೇ ರಿಲೇಶನ್ಶಿಪ್ ಅಲ್ಲಿ ಅದರಲ್ಲಿ ಇದರಲ್ಲಿ ಜಡ್ಜೆ ಮಾಡಕ್ಕಾಗ್ದಿದ್ದಷ್ಟು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂತಾರೆ ಫಿಕಲ್ ಮೈಂಡೆಡ್ಗೆ. ಆಗ ಅದು ನ್ಯೂಟ್ರಲ್ ಅಲ್ಲೇ ಇಟ್ಟಿದ್ದೀನಿ. ಇದು ಜಾಸ್ತಿ ಹುಡುಗಿರ್ ಫಿಕಲ್ ಮೈಂಡೆಡ್ ಇರ್ತಾರೆ, ಹುಡುಗರ ಗುರುಜಿ 2ರಲ್ಲಿ? ನನ್ನ ಪ್ರಕಾರ ಯಾವತ್ತು ಹೆಣ್ಮಕ್ಳೇ ಗ್ರೇಟ್. ಅದ್ರಲ್ಲಿ ನೀವು 2 ಮಾತಿಲ್ಲ. ಗ್ರೇಟ್ ಒಂದು ತುಂಬಾ ಚೆನ್ನಾಗಿ ಅದನ್ನ ಇಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಓಕೆ.
ಹೆಣ್ಮಕ್ಳು ಜಾಸ್ತಿ ಫಿಕಲ್ ಮೈಂಡೆಡ್ ಹಾ ಗಂಡ್ಮಕ್ಳು. ಇಲ್ಲ ಅಂದ್ರೆ ಮಾತಾ ಅಂತ ಫಸ್ಟೇ ಹೇಳ್ತಿರ್ಲಿಲ್ಲ, ಎಲ್ಲದಕ್ಕೂ ಜಗನ್ಮಾತ ಅಂತ ಫಸ್ಟ್ ಹೇಳದೆ ಅವ್ರನ್ನೇ ಅಲ್ವಾ ಓಕೆ ಹಾ ಅಲ್ವಾ. ಹಾ. ಸೊ ತಾಯಿಗಿಂತ ದೇವರೇ ಇಲ್ಲ ಅಂದ್ಮೇಲೆ ಮತ್ತಿನ್ನೇನಿದೆ ಗುರು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ಹೆಣ್ಮಕ್ಳೇ ಗ್ರೇಟ್ ಗುರು. ಓಕೆ ಆ ವಿಷಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಗಳಾಗ ಅದಕ್ಕೆ ಉದಾಹರಣೆ ಕೊಟ್ಕೊಂಡ್ರೆ ಎಷ್ಟೋ ಕೊಟ್ಕೊಂಡು ಹೋಗ್ಬಿಡ್ಬೋದು. ಹ್ಮ್. ಸೊ ಹೆಣ್ಮಕ್ಳಿಗೆ ಆ ಎರಡನೇ ನಂಬರ್ ಚೇಂಜ್ ಇದೆಯಲ್ಲ, ಕರೆಕ್ಟ್. ಮೂರನೇ ನಂಬರ್ ಅಲ್ಲಿ ಹುಟ್ಟೋರಿಗೆ ಅದು ಸೆಟ್ ಆಗಲ್ಲ. Correct. ಸಿಕ್ಕಾಪಟ್ಟೆ ಚೇಂಜ್ ಮಾಡ್ತಾರೆ ಅಂತ ಹ್ಮ್ ಇದೆ. ಹ್ಮ್ ಇನ್ನು ಅದು ನ್ಯೂಟ್ರಲ್ ತಳ್ಳಿದೀನಿ ನಾನು ಆ ನಂಬರ್ನ, ಓಕೆ ಆಪೋಸಿಟ್ ತಳ್ಳಿಲ್ಲ. ಆಪೋಸಿಟ್ಗೆ 5, 6, 7 ತಳ್ಳಿರೋದು. ಓಕೆ ಓಕೆ ಇನ್ನು ಎರಡನೇ ನಂಬರ್ ಆಯ್ತಾ, ಇನ್ನೊಂದು 4ನೇ ನಂಬರ್. ಹ್ಮ್. 4ನೇ ನಂಬರ್ ನಾವ್ ಹೇಳಿದ್ವಿ ಸಿಕ್ಕಾಪಟ್ಟೆ ಐಡಿಯಾಸ್ ಜಾಸ್ತಿ ಅವ್ರಿಗೆ ಅಂತ, ಹ್ಮ್ 4 ಆಂಗಲ್ ಅಲ್ಲೂ ಥಿಂಕ್ ಮಾಡ್ತಾರೆ ಅಂತ. ಹ್ಮ್ ನಾವು 4 ವೇದ ಅಂತ ಹೇಳಿದ್ವಿ, 4 ವೇದನೂ ತಿಳ್ಕೊಂಡಿರ್ತಾನೆ 4ನೇ ನಂಬರ್ ಬಿಟ್ಟು. ಹ್ಮ್ ಹ್ಮ್ 4 ಕಡೆ ಓಡಾಡಿರ್ತಾನೆ, ಹ್ಮ್ ಹ್ಮ್ 4 ವಿಷಯ ತಿಳ್ಕೊಂಡಿರ್ತಾನೆ. 4 ಕಡೆ ಓಡಾಡ್ತಾನೆ ಅಂದ್ರೆ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾನೆ ಅಂತ ಅರ್ಥ. ಓಕೆ ಹಾವೆಲ್ಲಾದ್ರೂ ಒಂದೇ ಕಡೆ ಇರುತ್ತೆ, ಅದಕ್ಕೆ ಉತ್ತ ಯಾರೋ ಕಟ್ಟಿರ್ತಾರೆ, ಹೋಗ್ಬಿಟ್ಟು ಅಲ್ಲಿರುತ್ತೆ. ಹ್ಮ್ ಅಂದ್ರೆ ಬೋರ್ಡಿಂಗ್ ಲಾಡ್ಜಿಂಗ್ ಇವ್ನು ಸ್ವಂತ ಇರಲ್ಲ, ಸುತ್ತುತ್ತಾ ಇರ್ತಾನೆ ಅಂತ ಆಯ್ತು. ಹ್ಮ್ ಆ ಸುತ್ತುತ್ತಾ ಇರ್ತಕ್ಕಂಥವನ್ನ ಕಟ್ಕೊಂಡ್ಬಿಟ್ರೆ ಹೆಂಗೆ ಇವರು, ಕಷ್ಟ ಅವ್ರಿಗೆ, ನಿಜ ನಿಜ. ಆ? ಅದು ಕಷ್ಟ. ಆಮೇಲೆ 3ನೇ ನಂಬರ್ ಇಟ್ಟು ಆಲ್ರೆಡಿ ಒಂದ್ ಸ್ವಲ್ಪ ಅಡ್ವೈಸ್ ಮಾಡೋನು ಅಂತ ಹೇಳಿದ್ವಿ ನಾವು, ಕರೆಕ್ಟ್ ಗುರು. ಗುರು. 4ನೇ ನಂಬರ್ ಅಲ್ಲಿ ಹುಟ್ಟೋನು 4 ದಿಕ್ಕುಗಳಿಗೂ ಓಡಿರ್ತಾನೆ, 4 ಕಡೆ ಹೋಗ್ ಬಂದಿರ್ತಾನೆ, 4 ವಿಷಯ ತಿಳ್ಕೊಂಡಿರ್ತಾನೆ. ಅಂದ್ರೆ ದೇಶನೂ ಸುತ್ತಿದ್ದಾನೆ, ಕೋಶನೂ ಓದಿದ್ದಾನೆ ಅಂತ ಆಯ್ತು. 4 ಕೇತು ಅಲ್ಲ ಗುರು? 4 ರಾಹು, ರಾಹು ಸಾರಿ. ರಾಹು ಹಾವು 8 ಹಾವು 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 8 ಶನಿ, 7 ಕೇತು, 7 ಕೇತು. ಓಕೆ ಕರೆಕ್ಟ್. ಹಾವು ಒಂದೇ. ಹಾ. ಹಾವು ತರ ಬುಸ್ಕುಟ್ಕೊಂಡು 3ನೇ ನಂಬರ್ ಅವನು ಅಡ್ವೈಸ್ ಮಾಡೋನು. ಇವನು ಅದಕ್ಕೆ ಬಂದ್ಬಿಟ್ಟು ಅಂದ್ರೆ ಕಾಂಪಿಟೇಷನ್ ಆಗ್ಬಿಡ್ತದೆ ಇಬ್ರಿಗೂ. ಕರೆಕ್ಟ್. ಅವಾಗ ನೀನಾ ನಾನಾ ಅಂತ ಆಗ್ಬಿಡ್ತದೆ ಮನೆಯಲ್ಲಿ. ಹ್ಮ್ ನಾನು ಫ್ರೆಂಡ್ಸ್ ರಿಲೇಟೆಡ್ ಎಲ್ಲ ಬಿಟ್ಬಿಡ್ತೀನಿ ಇದನ್ನೆಲ್ಲ. ಪರವಾಗಿಲ್ಲ ಬಿಡ್ಬಿಡು, 4ನೇ ನಂಬರ ನೀನ್ 3ನೇ ನಂಬರ, ಏನೋ ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರಾ, ಫ್ರೆಂಡ್ಸ್ ಆಗಿದ್ರೆ. ಲೈಫ್ ಪಾರ್ಟ್ನರ್ ಅಂದಾಗ, ಹ್ಮ್ ಯಾಕಂದ್ರೆ ನಮ್ಗೆ ಇವಾಗ ಇಂಪಾರ್ಟೆಂಟ್ ಬೇಕಾಗಿರೋದು ಅದೇ ಅಲ್ವಾ. ನಿಜ ನಿಜ. ಇನ್ನು 8ನೇ ನಂಬರು ಶನಿಗ್ರಹ ಅಂದ್ವಿ. ಶನಿಗ್ರಹಕ್ಕೆ ನಾವೆಲ್ಲ ಹೇಳಿದ್ವಲ್ಲ, ಈಶ್ವರ ಪಟ್ಟ ಎಲ್ಲ ಸಿಗುತ್ತೆ, ಎಷ್ಟು ದೊಡ್ಡ ದೊಡ್ಡ ಪೊಸಿಷನ್ ಎಲ್ಲ ಸಿಗುತ್ತೆ ಅಂತ. ಅಷ್ಟು ದೊಡ್ಡ ಪೊಸಿಷನ್ ಎಲ್ಲ ತಗೊಳ್ಳೋಂತಕ್ಕಂಥವನು ಇವನು ಮೊದಲೇ 3ನೇ ನಂಬರ್ ಗುರು. ಹ್ಮ್ ಇವನು ಸಿಕ್ಕಾಪಟ್ಟೆ ಶಿಕ್ಷಕ, ಅಧ್ಯಾಪಕ, ಪ್ರಾಧ್ಯಾಪಕ ಅಂತ ಇವನು ಓದಿರೋದ್ರಲ್ಲಿ ಜನರಲ್ ನಾಲೆಡ್ಜ್ ಅಲ್ಲಿ ಎಷ್ಟೋ ಜನಕ್ಕೆ ಪಾಠ ಮಾಡ್ತಾ ಇರ್ತಾನೆ, ಹ್ಮ್ ಹ್ಮ್ ಎಷ್ಟೋ ಜನಕ್ಕೆ ಅಡ್ವೈಸ್ ಕೊಡ್ತಾ ಇರ್ತಾನೆ. ಆ ಶನಿಗ್ರಹದ ಜೊತೆ ಸಿಕ್ಕಿದ್ರೆ ಅವನು ದೈತ್ಯ ಪ್ರತಿಭೆ ಅಲ್ವಾ, ಕರೆಕ್ಟ್. ಅವ್ರ ಜೊತೆನು ಓಹೋ ಅಂತ ಜೆಲ್ ಆಗಕ್ಕಾಗಲ್ಲ. ಹ್ಮ್ ಅದರಿಂದ 3ನೇ ನಂಬರ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು 3, 1, 9 ಜೊತೆ ಹೋದ್ರೇನೆ ಲೈಫ್ ತುಂಬಾ ಆರಾಮಾಗಿರುತ್ತೆ. ಹ್ಮ್. ಏನೇ ಬ್ರೇಕಪ್ ಅಂದ್ರೆ ಪ್ಯಾಚಪ್, ಬ್ರೇಕಪ್ ಅಂದ್ರೂ ಪ್ಯಾಚಪ್. ಅದೇ ಗಂಡ ಹೆಂಡತಿ ಜಗಳ ಅಂದ್ರೆ ಉಂಡು ಮಲ್ಗೋ ತನಕ ಅಂತ ಒಂದು 80% ನೋಡ್ಬೋದು. ಓಕೆ 5, 6, 7ನೇ ನಂಬರ್ ಜೊತೆ ಹೋಗಿ ಕಷ್ಟ, ಭಾರಿ ಕಷ್ಟ. ಹ್ಮ್ ಇನ್ನು 2, 3, 4, 8 ಜೊತೆ ತಳ್ಳಿದ್ರೆ ತಳ್ಬೋದು ಅಷ್ಟೇ. ಬಟ್ ಯಾವಾಗ ನಿಲ್ಲುತ್ತೆ ಗೊತ್ತಾಗಲ್ಲ. ಯಾವಾಗ ನಿಲ್ಲುತ್ತೆ ಗೊತ್ತಿಲ್ಲ, ಓಕೆ ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. ಆದ್ರಿಂದ ಅಡ್ವೈಸಬಲ್ ಇವರೇ. ಓಕೆ. ಯಾಕಂದ್ರೆ ನೋಡಿ ಕ್ಯಾರೆಕ್ಟರ್ ಇಲ್ಲಿ ನೋಡಿ, ಇಲ್ಲಿ ನಾವು ಮಾತಾಡುವಾಗಲ್ಲ ಇಲ್ಲಿ ಒಬ್ಬರ ಕ್ಯಾರೆಕ್ಟರ್ ಮ್ಯಾನರಿಸಮ್ ಇಟ್ಕೊಂಡೆ. ಇವಾಗ ನಿನಗೂ ನನಗೂ ಒಂದು ಲೈಕ್ ಮೈಂಡೆಡ್ ಅಂದಲ್ಲ, ಹ್ಮ್ ಆ ಲೈಕ್ ಮೈಂಡೆಡ್ ನಾವ್ ಆಗ್ಬೇಕು ಅಂದ್ರೆ ಕ್ಯಾರೆಕ್ಟರ್ ನಮ್ಗೆ ಇಷ್ಟ ಆಗ್ಬೇಕಲ್ಲ ಒಬ್ರದ್ದು. ಕರೆಕ್ಟ್ ಕರೆಕ್ಟ್. ಆಮೇಲೆ ಕೆಮಿಸ್ಟ್ರಿ ಅಲ್ವಾ. ಕೆಮಿಸ್ಟ್ರಿ ಅಟ್ಲೀಸ್ಟ್ ಈಚೆ ಕಡೆ ನೋಡಿದಾಗ ಸ್ವಲ್ಪ ಕಾಣಿಸುತ್ತೆ ಮಗ, ಫಿಸಿಕಲ್ ಆಗಿ. ಕರೆಕ್ಟ್. ನಾನು ಇಷ್ಟು ಹೈಟ್ ಇದ್ದೀನಿ, ನಾನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಇಷ್ಟು ಹೈಟ್ ಇದ್ದಾಳೆ, ಇದು ಸೆಟ್ ಆಗಲ್ಲ. ಇದು ಕೆಮಿಸ್ಟ್ರಿ ಅನ್ನೋದು, ಫಿಸಿಕಲ್ ಕೆಮಿಸ್ಟ್ರಿ ಇದೆಯಲ್ಲ, ಇದು ಗೊತ್ತಾಗ್ಬಿಡುತ್ತೆ ನಮ್ಗೆ. ಇಲ್ಲ ಹುಡುಗಿ ದಪ್ಪ, ಒಂದೇ ಸರಿ ಹೇಳ್ಬಿಡ್ತಾರಲ್ಲ ಕೆಲವು. ಇಲ್ಲ ಹುಡುಗಿ ಸ್ವಲ್ಪ ಕಲರ್ ಕಮ್ಮಿ ಇದ್ದಾಳೆ, ಇಲ್ಲ ಹುಡುಗ ಕಮ್ಮಿ ಇದ್ದಾನೆ, ಇಲ್ಲ ಹುಡುಗನ ಕ್ವಾಲಿಫಿಕೇಶನ್ ಕಮ್ಮಿ ಇದೆ, ಇವೆಲ್ಲ ಪಟ ಅಂತ ನೋಡಿ ನೀವು ಜಡ್ಜ್ ಮಾಡ್ಬಿಡ್ಬೋದು. ಕರೆಕ್ಟ್. ಬಟ್ ಇದು ಅದೇ ಇಲ್ಲಿ ಒನ್ ಸೈಡ್ ಅಲ್ಲ ನೋಡಿ. ಇವಾಗ ನಾನು ಹೇಳಿರೋ, ನಾನು ನಿಮಗೆ ಕೊಟ್ಟಿರೋ ಥಿಯರಿ ಏನ್ ಕೊಟ್ಟಿದ್ದೀನೋ, ನಾನು ಪ್ರಾಕ್ಟಿಕಲ್ ಆಗಿ ಇದನ್ನ ಲಕ್ಷಾಂತರ ನೋಡ್ಬಿಟ್ಟೆ, ಉದಾಹರಣೆಗಳು ಕೊಡ್ತಾ ಇದ್ದೀನಿ ಇದಕ್ಕೆ. ಸೊ ಸೆಟ್ ಎನ್ ಎಕ್ಸಾಂಪಲ್ ರೀತಿ ಇದನ್ನ ಚೆಕ್ ಮಾಡಿದ್ದಾಯ್ತು, ಟ್ರೆಂಡ್ ಸೆಟ್ ಮಾಡಿದ್ದಾಯ್ತು. ಈಗ ನೀವುಗಳು ನಕ್ಷತ್ರ ರಾಶಿನೇ ನೋಡ್ಕೊಂಡು ಬಂದಿರೋದ್ರಿಂದ ಆಡೆಡ್ ವ್ಯಾಲ್ಯೂ ಆಗಿ ಫಸ್ಟ್ ಅದು ಬೇಕಾಗಿರೋದು. ರಾಶಿ ನಕ್ಷತ್ರ ನೋಡೋದು ಆಡೆಡ್ ವ್ಯಾಲ್ಯೂ, ನಂಬರೇ ಫಸ್ಟ್. ಯಾಕಂದ್ರೆ ಯಾವುದೇ ನಕ್ಷತ್ರದಿಂದ, ರಾಶಿಯಿಂದ ಬಹಳಷ್ಟು ವಿಷಯಗಳನ್ನ ಗುರ್ಸೋದಕ್ಕಾಗಲ್ಲ. ನೋಡಿ ಇವತ್ತು ಶಿವನ ನಕ್ಷತ್ರ, ಶಿವ ಹುಟ್ಟಿದ್ದು ಆರಿದ್ರ ನಕ್ಷತ್ರ ಅಂದ್ರು. ಆಮೇಲೆ ಅಮ್ಮನವರು ರಾಜರಾಜೇಶ್ವರಿ ಹುಟ್ಟಿದ್ದು ಅನುರಾಧ ನಕ್ಷತ್ರ ಅಂದ್ರು. ದೇವರುಗಳು ಅಂದ್ರೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಬಂದಿರೋದು. ಕರೆಕ್ಟಾ ಕಾನ್ಸೆಪ್ಟ್? ಕರೆಕ್ಟ್. 5,000 ವರ್ಷದಿಂದ ಬಂದಿರೋದು ವೇದಗಳು. 5,500 ವರ್ಷ. ಓಕೆ, ಆ 5,500 ವರ್ಷದಲ್ಲಿ ವೇದಗಳು ಬಂದಾಗ ಜೀವ ಜಗತ್ತು ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇಲ್ಲ, ಕಂಡ್ಕೊಂಡ್ಬಿಡ್ತಾರೆ ನಂದು ಜೀವ ಇಲ್ಲಿದೆ ನೋಡಿ, ಹಿಂಗೆ ಜಗತ್ ಹಿಂಗಿದೆ ಅಂತ. ನೆಕ್ಸ್ಟ್ ಈಶ್ವರ ಅಂತಾರಲ್ಲ, ಅದು ಯಾರಿಗೆ ಕಂಡಿಡ್ಕೊಳಕ್ ಆಗಲ್ಲ. ಆಗ ದೇವರು ಹುಟ್ಟಿರೋದೆಲ್ಲ ನಕ್ಷತ್ರದಲ್ಲಿ ಅಂದ್ರು, ನಕ್ಷತ್ರಗಳನ್ನ ತಂದಿದ್ದಾರೆ. ಆಗ ಮನುಷ್ಯರು ಹುಟ್ಟಿರೋದ ನಕ್ಷತ್ರ ಅಂತ ಬಂದ್ರು ಕೂಡ ಕ್ವಾಲಿಟಿ ಎಲ್ಲಿರ್ತದೆ? ನಂಬರ್ ಅಲ್ಲೇ ಇರ್ತದೆ. ಕರೆಕ್ಟ್. ಆಮೇಲೆ ನಿಮ್ಮ ಜಾತಕ ಬರಬೇಕು, ನೀವು ಜಾತಕದಲ್ಲಿ ರಾಶಿ ನಕ್ಷತ್ರ ತಿಳ್ಕೋಬೇಕು ಅಂದ್ರೆ ನೀವು ಫಸ್ಟ್ ನಂಬರ್ ಹಾಕ್ಲೇಬೇಕಲ್ಲ. ಕರೆಕ್ಟ್ ಅಲ್ವಾ?
15/7/1900 ಏನದು ನಿಮ್ದು ಇಯರ್ 95 ಹೇಳ್ಬೋದಲ್ಲ ಹೇಳಿ. ಗಂಡ್ ಮಕ್ಳೆಲ್ಲ ಹೇಳ್ತೀರಾ, ಹೇಳಿ ಪರವಾಗಿಲ್ಲ. ಹೆಣ್ಮಕ್ಳು ಹೇಳಲ್ಲ ಇಯರ್ ಮಾತ್ರ ಇವಾಗ ಎಲ್ಲರೂ ಹೇಳ್ತಾರೆ ಹೇಳ್ತಾರ. ಓಕೆ, ಏನೋ ಅದೆಲ್ಲ ನಮ್ ಕಾಲದಲ್ಲಿ ಅದು ಹೆಣ್ಮಕ್ಳೆಲ್ಲ ಯಾವತ್ತಷ್ಟು ಇಯರ್ ಹೇಳ್ತಾ ಇರ್ಲಿಲ್ಲ. ನಾನು ಹಾ. 15th ಜುಲೈ ಅನ್ನೋರು ಅಷ್ಟೇ ಅಂತ. ಹಾ. ಏನೋ ಪರವಾಗಿಲ್ಲ, ಈ ನಡುವೆ ಬೋಲ್ಡ್ ಆಗಿದ್ದಾರೆ ಯುವಕರು ನೀವು. 15/7/1995 ಹ್ಮ್. ಟೈಮು 4 ಗಂಟೆ 41 ನಿಮಿಷ. ಹಾ. ಬೆಂಗಳೂರಲ್ಲಿ ಹುಟ್ಟಿದ್ದಾರೆ ಅಂತ ಇಷ್ಟು ನಂಬರ್ ಹಾಕಿದ್ರೆ ತಾನೇ ಬರೋದು ನಕ್ಷತ್ರ, ಹೌದು ಹೌದು ರಾಶಿ. ಕರೆಕ್ಟ್. ಆಗ ನಂಬರ್ ಮೊದ್ಲ ನಕ್ಷತ್ರ ಮೊದ್ಲ ಅಂದ್ರೆ ಏನ್ ಹೇಳೋದು ಅಲ್ವಾ? ನಂಬರ್ ಅಂತ ಹಾಕ್ಲೇಬೇಕು ತಾನೆ. ನೀನ್ ಯಾವ ಕಾಲದಲ್ಲಿ ನೀನು ಅಯ್ಯೋ ಅದು ನಾವು ಸಾವಿರಾರು ವರ್ಷದಿಂದ ಕ್ಯಾಲ್ಕುಲೇಟ್ ಮಾಡ್ತಿದ್ವಪ್ಪ. ರಾಶಿ ನಕ್ಷತ್ರ ಮೇನ್ ಅಂತ ಹೇಳ್ದಾಗ ರಾಶಿ ನಕ್ಷತ್ರ ಬರ್ಬೇಕಂದ್ರೆ ಫಸ್ಟ್ ನಂಬರ್ ಹಾಕ್ಬೇಕಲ್ಲಪ್ಪ. ಕರೆಕ್ಟ್, ನಂಬರ್ ಹಾಕ್ಬೇಕಲ್ಲಪ್ಪ ನೀನು, ನಿಜ ಅಲ್ವಾ? ಹೌದು. ಆಗ ನಂಬರ್ನ ನೀವು ತಳ್ಳು ಪಕ್ಕಕ್ಕೆ ಇಟ್ಬಿಟ್ಟು ನಕ್ಷತ್ರ ರಾಶಿನ ಹಿಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಕ್ಷತ್ರದ ಕ್ವಾಲಿಟಿ ಮನುಷ್ಯನಲ್ಲಿ ಬರ್ತಾ ಇಲ್ಲ. ನಾನು ಹೇಳ್ದಲ್ಲ ನಿಮ್ಗೆ, ಸೂರ್ಯನ ನಕ್ಷತ್ರದಲ್ಲಿ ಹುಟ್ಟೋರಿಗೆ ಸೂರ್ಯನ ಕ್ವಾಲಿಟಿ ಇಲ್ಲ, ಕೇತು ನಕ್ಷತ್ರದಲ್ಲಿ ಹುಟ್ಟೋನಿಗೆ ಕೇತು ಕ್ವಾಲಿಟಿ ಇಲ್ಲ. ಅದೇ ಕೇತುವಿನ ಡೇಟ್ ಅಲ್ಲಿ ಹುಟ್ಟಿದವನಿಗೆ ಕೇತು ಕ್ವಾಲಿಟಿ ಇದೆ. 7/16/25 ಹುಟ್ಟಿದಾನೆ ಅಂದ್ರೆ ಅದೇ ಕ್ವಾಲಿಟಿ ನೋಡ್ಬೋದು ನೀವು. ಬರೆದು ಪುಸ್ತಕದಲ್ಲಿ ತೋರಿಸ್ಬಿಟ್ಟಲ್ಲ, ಎಂತೆಂತ ಡೇಟಾ ಬರೋದು ತೋರಿಸ್ಬಿಟ್ವಿ ನಾವು ಅಲ್ವಾ, ಎಂತೆಂತ ಡೇಟಾ. ಅದರಿಂದ 3ನೇ ನಂಬರ್ ಅಲ್ಲಿ ಹುಟ್ಟಿರ್ತಕ್ಕಂಥವ್ರು ವಂಡರ್ಫುಲ್ ಪೀಪಲ್, ಅಡ್ವೈಸರ್ಸ್. ನೋಡಿ, ಅಡ್ಜಸ್ಟ್ಮೆಂಟ್, ಟಾಲರೆನ್ಸ್, ಸ್ಯಾಕ್ರಿಫೈಸ್, ಇವು 3 ಯಾರ್ರಿ ಮಾಡಕ್ಕಾಗತ್ತೆ? ಅಡ್ಜಸ್ಟ್ ಮಾಡ್ಕೊ ಅಂತಾನೆ, ಏನಕ್ಕೆ ನಾನು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಟಾಲರೆನ್ಸ್ ಅಂದ್ರೆ ತುಂಬಾ ದೊಡ್ಡ ಪದ. ಸ್ಯಾಕ್ರಿಫೈಸ್ ಅಂದ್ರೆ ಕೆಲವು ವಿಷಯದಲ್ಲಿ ತ್ಯಾಗ ಮಾಡೋದು. ಇಷ್ಟು 3 ಇರ್ತಕ್ಕಂಥವ್ನು ಹೋಗಿ ಸಿಕ್ಕಾಕೊಂಡ್ಬಿಟ್ಟು ಒದ್ಲಾಡಿದ್ರೆ ಲೈಫಲ್ಲಿ ಕಷ್ಟ ಅಲ್ವಾ ಅದು? ಅದರಿಂದ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಮ್ಯಾಚ್ ಆಗ್ಲಿಲ್ಲ ಅಂದ್ರೆ ನೀವ್ ಏನು ಫಿಸಿಕಲ್ ಕೆಮಿಸ್ಟ್ರಿ ಇಟ್ಕೊಂಡಿದ್ರು ಪ್ರಯೋಜನ ಇಲ್ಲ. ಯಾಕಂದ್ರೆ ಆ ಗಂಡ ಹೆಂಡತಿ ಸಂಬಂಧ ಅನ್ನೋದು ಇದೆಯಲ್ಲ, ಅದು ತುಂಬಾ ಹೋಲಿಸ್ಟಿಕ್ ಆಗಿ ಇದೆ, ಈಗಲೂ ಇದೆ ಅಂತ ಇಟ್ಕೊಳ್ಳಿ. ಭಾರತ ದೇಶದಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಪಾಶ್ಚಾತ್ಯ ದೇಶದಲ್ಲಿ ಕಮ್ಮಿ ಇದೆ. ಇತ್ತೀಚೆಗೆ ಯುವಕರು ಮಾಡ್ಕೊಳ್ತಿರ್ತಕ್ಕಂಥ ಈ ಪಾಡು ನೋಡ್ತಿರೋವಾಗ ಆ ಮದುವೆಗಳನ್ನ ಮಾಡ್ಕೊಂಡು ಆ ರಿಲೇಶನ್ಶಿಪ್ಗಳನ್ನೆಲ್ಲ ಬ್ರೇಕ್ ಮಾಡ್ಕೊಂಡು ಆ ಮದುವೆ ಮ್ಯಾರೇಜು ಬ್ರೇಕಪ್ ಅಲ್ಲಿ ಎಂಡ್ ಆಯ್ತು, ಇಲ್ಲ ಏನೋ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಎಂಡ್ ಆಯ್ತು ಅಂದ್ರೆ ಪರವಾಗಿಲ್ಲ. ಮ್ಯಾರೇಜಸ್ ಆರ್ ಎಂಡ್ ಅಪ್ ವಿತ್ ಮರ್ಡರ್ಸ್. ಇಟ್ ಈಸ್ ರಿಟಿಕ್ಯುಲಸ್, ಇಟ್ ಈಸ್ ಹೈಲಿ ರಿಟಿಕ್ಯುಲಸ್ ಅಲ್ವಾ ಸರ್? ನಾನು ಮದುವೆ ಮಾಡ್ಕೊಂಡೆ ಸರ್, ನಮ್ಮ ಇಬ್ಬರಿಗೂ ಗ್ರಾಚಾರ ನೆಟ್ಗಿರ್ಲಿಲ್ಲ, ನನಗೂ ಒಳಗೂ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ, ಏನು ಮಕ್ಳು ಮರಿನೂ ಇರ್ಲಿಲ್ಲ, 1 ವರ್ಷ ಆಗಿತ್ತು, ಬಿಟ್ಬಿಟ್ಟೆ ಸರ್ ಅಂದ್ರೆ ಸರಿ ಬಿಡಪ್ಪ ಅಂದ್ಬಿಡ್ಬೋದು. ಇನ್ನೂ ಇಲ್ಲಪ್ಪ, 2 ಮಕ್ಕಳಾಗ 10 ವರ್ಷ ಆದ್ಮೇಲೆ ಡಿವೋರ್ಸ್ ಮಾಡಿದ್ರು, ಇದು ತುಂಬಾ ರಿಟಿಕ್ಯುಲಸ್, ಅದು ನಷ್ಟನೇ, ಬೇಡಪ್ಪ ಅಂತ ಬಿಟ್ಬಿಡ್ಬೋದು. ಇದು ಬಿಟ್ಟು ಇದ್ಯಾವ ಸೀಮೆ ನ್ಯಾಯ? ಮ್ಯಾರೇಜ್ ವೀಸ್ ಎಂಡ್ ಅಪ್ ಇನ್ ಮರ್ಡರ್. ನನ್ನ ಮಗನಿಗೆ ಮದುವೆ ಮಾಡಿದೆ ಸರ್, ಹನಿಮೂನ್ ಕರ್ಕೊಂಡೋಗ್ಬಿಟ್ಟು ಕೊಂದ್ಬಿಟ್ಲು ಸರ್. ಮೊನ್ನೆ ಅದು ಇನ್ನೊಬ್ರು ಅದ್ಯಾವ್ದು ರಿಂಗ್ ರೋಡ್ ಕೇಸಲ್ಲಿ ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲ ಹೆಣ್ಮಗುಗೆ ಗಲ್ ಶಿಕ್ಷೆ ಆಗಿದೆ. ರಿಂಗ್ ರೋಡ್ ಅಲ್ಲಿ ಅವರು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಲಾಯರ್ ಬ್ಯಾಕ್ ಗ್ರೌಂಡ್ ಆ ಹುಡುಗಿದು. ಇದು ಯಾವಾಗ ನಡೆದಿದ್ದು ಗೊತ್ತಾ? 20 ವರ್ಷದಿಂದ ನಡೆದಿದ್ದು. 20 ವರ್ಷದ ಕತೆಗೆ 10-20 ವರ್ಷ ಅಂತೂ ಗ್ಯಾರಂಟಿ ಆಗಿರ್ತದೆ ಕೇಸು. ಈಗ ಕೋರ್ಟ್ ಅವ್ರಿಗೆ ಗಲ್ ಶಿಕ್ಷೆ ಕೊಟ್ಟಿದೆ. ಈ ತರ ನೀವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಟ್ಕೊಂಡಿದ್ರೆ ಏನಕ್ಕೆ ಕರ್ಕೊಂಡೋಗ್ಬಿಟ್ಟು ಮರ್ಡರ್ ಮಾಡಲ್ಲ? ಹೆಣ್ಮಗು ಮಾಡ್ರೆ ಕೆಲಸ. ಮದುವೆ ಬೇಡ ಅಂತ ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ಟು ಹೋಗ್ಬಿಡ್ಬೋದು. ಹುಡುಗಿ ಇಷ್ಟ ಆಗ್ಲಿಲ್ವಾ, ಹುಡುಗಿಗೆ ಹೇಳ್ಬಿಟ್ಟು ನಿಮ್ ಫ್ರೆಂಡ್ ಅಂತ ತಿಳ್ಕೊಳಮ್ಮ, ನನ್ಗೊಂದು ಹೆಲ್ಪ್ ಮಾಡ್ತೀಯ ಅಂತ ತಿಳ್ಕೊಳಮ್ಮ, ಹೇಳ್ಬಿಡಮ್ಮ ನಿಮ್ಮ ಅಪ್ಪ ಅಮ್ಮನಿಗೆ ನಾನು ಇಷ್ಟ ಇಲ್ಲ ಅಂತ, ಯಾಕಂದ್ರೆ ನನಗೆ ಯಾರೋ ಒಬ್ರು ಇದಾರೆ. ಹುಡುಗಿಗೆ ಹುಡುಗ ಕೇಳ್ಬೋದು, ಹುಡುಗ ಕೇಳ್ಬೋದು. ಏನ್ ನಿಮ್ಮಿಬ್ರಿಗೂ ಗೊತ್ತಿಲ್ದೇನ ಮದುವೆ ಮಾಡ್ಬಿಡ್ತಾ ಇದಾರೆ ಇಲ್ಲಿ? ನಮ್ ಕಾಲ ಹೋಯ್ತು, ಕಾಪಿ ತಿಂಡಿ ಕಾಲ. ನಿಮ್ ಕಾಲ ಸೂಪರ್ ಆಗಿದೆ, ಮಾತಾಡ್ಬೋದು, ಒಂದು 15 ದಿನ ಟೈಮ್ ತಗೊಳ್ತೀನಿ ಅನ್ಬೋದು, 1 ತಿಂಗಳು ಟೈಮ್ ತಗೊಳ್ತೀನಿ ಅನ್ಬೋದು, ಎಷ್ಟಿದೆ. ಆಗ ಇದೊಂದು ಕಲಾಚಾರ ಮಾತ್ರ ಯಾವ ಕಾರಣಕ್ಕೂ ಡೇಂಜರ್. ಓಕೆ, ಮದುವೆ ಆಗಿ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳು ಅಂದ್ರೆ ಅಯ್ಯೋ ಅವರು ಗ್ರೇಟ್, ಅವರಲ್ಲಿ ಒಂದು ತುಂಬಾ ದೊಡ್ಡ ಕ್ಯಾರೆಕ್ಟರಿಸ್ಟಿಕ್ಸ್ ನ ಎದುರು ನೋಡ್ತಾ ಇದ್ದಾರೆ. ವೆಸ್ಟರ್ನ್ ಅಲ್ಲಿ ಅದು ಇಲ್ವೇ ಇಲ್ಲ. ವೆಸ್ಟರ್ನ್ ಅಲ್ಲಿ ವೆಲ್ತ್, ವೆದರ್, ವುಮೆನ್, ಆಮೇಲೆ ಇನ್ನೊಂದು W, 3 W ಗ್ಯಾರಂಟಿನೇ ಇಲ್ಲ. ವರ್ಕ್, ವೆದರ್. ಪಾಶ್ಚಾತ್ಯದಲ್ಲಿ ವೆದರ್ ನೀವು ಗ್ಯಾರಂಟಿ ಕೊಡ್ತೀರಾ? ಇಲ್ಲಂದ್ರೆ ಇವತ್ತು ಆಷಾಢ ತಿಂಗಳಂದ್ರೆ ಇಷ್ಟೇ ಮಳೆನೆ. ಅಲ್ಲಿ ಹಂಗಿಲ್ಲ, ಯಾವತ್ತು ಬೆಳಕು ಯಾವತ್ತು ರಾತ್ರಿ ಗೊತ್ತಿಲ್ಲ, ವೆದರ್. ಆಮೇಲೆ ಫಾರಿನ್ ವುಮನ್ ಗ್ಯಾರಂಟಿ ಇಲ್ಲ. ವರ್ಕ್, ಯು ಹ್ಯಾವ್ ಬೀನ್ ಫೈರ್ಡ್ ಅಂತ ಒಂದೇ ಸೆಕೆಂಡ್. ನಿಜನಾ? ನಮ್ ಭಾರತ ದೇಶದಲ್ಲಿ ಹೆಂಗಪ್ಪ ಹೇಳಿ, ಅಟ್ಲೀಸ್ಟ್ ನೋಟಿಸ್ ಬೇದ್ರು ಕೊಡೋಣ ಅಂತಾರೆ ಅಲ್ವಾ? ಆಗ ವೆದರ್, ವುಮೆನ್, ವರ್ಕ್ ಪಾಶ್ಚಾತ್ಯ ದೇಶದಲ್ಲಿ, ವಿದೇಶದಲ್ಲಿ ಗ್ಯಾರಂಟಿ ಇಲ್ಲ. ಭಾರತ ದೇಶದಲ್ಲಿ ಹಂಗೆ ಹೇಳಲೇ ಇಲ್ಲ.
ಹ್ಮ್ ಭಾರತದಲ್ಲಿ ಕಾಯಕವೇ ಕೈಲಾಸ ಅಂದ ಕೆಲಸ ಕರೆಕ್ಟ್ ಅಲ್ವಾ. ಇಲ್ಲಿ ಭಾರತ ನಾರಿಯನ್ನ ಎಲ್ಲಿ ನಾರಿನ ಪೂಜೆ ಮಾಡ್ತಾರೋ ಅಲ್ಲಿ ಲಕ್ಷ್ಮಿ ಇರ್ತದೆ, ಅಲ್ಲಿ ಎಲ್ಲಾ ಇರ್ತದೆ ಅಂದ. ಹ್ಮ್ ಹೆಣ್ಣು ಮಕ್ಕಳಿಗೆ ಎಲ್ಲಿ ಗೌರವ ಕೊಡ್ತಿರೋ ಅಲ್ಲಿ ಎಲ್ಲಾ ಇರ್ತದೆ ಕಣೋ ಅಂದ ಕರೆಕ್ಟ್ ಅಲ್ವಾ. ಅದೇ ಅಲ್ಲೇನ್ ಹೇಳ್ತಾವನೆ, ನಮ್ಮೂರಲ್ಲ ವರ್ಕು ವುಮೆನ್ ವೆದರು ಗ್ಯಾರಂಟಿ ಇಲ್ಲ ಗುರು ಅಂತಾನೆ. ಕರೆಕ್ಟಾ? ಕರೆಕ್ಟ್ ಕರೆಕ್ಟ್ ಆಗ ನಾವ್ ಇಷ್ಟೆಲ್ಲ ತಿಳ್ಕೊಂಡು ನನಗೇನಂದ್ರೆ ಯಂಗ್ಸ್ಟರ್ಸ್ ಹೋಗ್ತಿರೋ ಸ್ಪೀಡಲ್ಲಿ ಏನೋ ನಾವೆಲ್ಲ ದೊಡ್ಡವರೆಲ್ಲ ಯಾರ್ಯಾರೋ ಬಂದು ಮಾಡಿ ಇಟ್ಟಿರ್ತಕ್ಕಂಥ ಈ ಒಳ್ಳೆಯ ವಿಷಯಗಳನ್ನ ನಿಮಗೆ ಇನ್ನೂ ಸ್ವಲ್ಪ ಸುಲಭ ಆಗ್ಲಿ ಅಂತ ನಾನು ತಗೊಂಬಂದು ಕೊಟ್ಟಿರೋದು. ಅದರಿಂದ ಖಂಡಿತವಾಗ್ಲೂ ಮ್ಯಾರೇಜಸ್ ಮೇಡ್ ಇನ್ ಹೆವನ್ ಅಂದ್ರು. ಮ್ಯಾರೇಜ್ ಡೇಟ್ಸ್ ಆರ್, ಮ್ಯಾರೇಜ್ ನಂಬರ್ಸ್ ಆರ್ ಮೇಡ್ ಬೈ ಮ್ಯಾನೆ. ಹೌದು ಅದು ಹೆವನ್ ಇರ್ಬೋದು, ಮ್ಯಾರೇಜಸ್ ಆರ್ ಮೇಡ್ ಬೈ ಹೆವನ್ ಇರ್ಬೋದು, ಮೇಡ್ ಇನ್ ಹೆವನ್ ಇರ್ಬೋದು. ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್, ಸ್ವರ್ಗದಲ್ಲಿ ನಿಶ್ಚಯಿಸಪಟ್ಟಿರುವುದು ಮದುವೆ ಅಂತ ಇರ್ಬೋದು. ಆದ್ರೆ ನಾನು ಯಂಗ್ಸ್ಟರ್ಸ್ಗೆಲ್ಲ ಏನ್ ಹೇಳ್ತೀನಿ ಅಂದ್ರೆ, ಎಲ್ಲಾ ಕ್ಯಾಲ್ಕುಲೇಟ್ ಮಾಡೋದು ಮನುಷ್ಯ ಅಲ್ವೇನೋ ಮದುವೆ ಮಾಡ್ಕೊಳಕ್ಕೆ. ಅವಾಗ ಅಲ್ಲಿ ನಂಬರ್ ತುಂಬಾ ಇಂಪಾರ್ಟೆಂಟ್ ರೋಲ್ ಇದೆ ಅಮ್ಮ. ಅದನ್ನ ನೀವು ಉಪಯೋಗಿಸ್ಕೊಂಡು ಚೆನ್ನಾಗಿ ಮದುವೆ ಅಂದ್ರೇನೆ ಇವಾಗ ಎಲ್ಲಾ ಓಕೆ, ಮದುವೆ ಯಾಕೆ ಅಂತ ಬಂದ್ಬಿಟ್ಟಿದಾರೆ ಯುವಕರು. ಎಲ್ಲ ಓಕೆ, ಮದುವೆ ಯಾಕೆ, ಆಮೇಲೆ ನಾನು ಮಾಡ್ಕೊಳ್ರು ಅಂದ್ರೆ ಎಲ್ಲಿ 2 ಮದ್ವೆಗೆ 1 ಮದ್ವೆ ಡಿವೋರ್ಸ್ ಆಗುತ್ತಲ್ಲ, ಈ ರೇಟಿಂಗ್ ಅಲ್ಲಿ ನಾನು ಮಾಡ್ಕೊಂಡು ಹೆಂಗ್ ನೆಮ್ಮದಿಯಾಗಿರೋದು ಅಂತ ಅವ್ನ ಭಯ. ಅಂದ್ರೆ ಮೇನ್ ಭಯ ಏನಂದ್ರೆ ಗುರುಜಿ, ಸೋಲ್ಮೇಟ್ ಅಂತ ನಾವು ಮಾತಾಡ್ತಾ ಇದ್ವಿ. ಈಗ ಜೀವನದಲ್ಲಿ ನಾವು ಸೋಲ್ನ ಎಷ್ಟೋ ಜನರು ಕೊಟ್ಬಿಟ್ಟಿರ್ತೀವಿ. ಸೋಲ್ಮೇಟ್ ಅಂತ ಹೆಂಗೆ ಡಿಸೈಡ್ ಮಾಡೋದು ಅನ್ನೋದು ಮೇಜರ್ ಪ್ರಾಬ್ಲಮ್ ಆಗಿರೋದು ಇವಾಗ. ಇಫ್ ಇಟ್ ಮೇಕ್ ಸೆನ್ಸ್. ಆಮೇಲೆ ನೋಡ್ ಮಗ, ಸೋಲ್ನ ನೀವು ಕ್ರಶ್ ಅನ್ನೋದ್ರಲ್ಲಿ ಕೊಟ್ಟಿರ್ಬೋದು. ಇವಾಗ ಎಲ್ಲಾರ್ಗು ಪ್ರೀತಿ ಅಂತ ಜಾಸ್ತಿ ಹುಟ್ಟಿರೋದು ಬಹಳ ರೇರ್. ಅದು ಸಿನಿಮಾಗಳಿಗೆ ಓಕೆ ಹಾಕ್ಬೋದು ಅಷ್ಟೇ. ಸ್ಕೂಲಲ್ಲಿ ಓದೋವಾಗ, ಕಾಲೇಜಲ್ಲಿ ಓದೋವಾಗ ಇದೆಲ್ಲ ಆಗಿದೆಯಲ್ಲ, ಆಗೆಲ್ಲ ನಾವು ತಗೊಳ್ತಕ್ಕಂಥ ಡಿಸಿಷನ್ಸ್ ನಮ್ಮ ಮದ್ವೆ ಲೈಫ್ ನ ತುಂಬಾ ಚೆನ್ನಾಗಿ ಇಟ್ಟಿರ್ತಕ್ಕಂಥದ್ದು ಕಮ್ಮಿ. ಕರೆಕ್ಟ್. ಬೇಕಾದ್ರೆ ನೀವು ಇದು ನೋಡಿ, ಏನು ರಿಸರ್ಚ್ ಮಾಡಿ ಅನಲೈಸ್ ಮಾಡಿ ನೋಡಿ. ಚೆಲುವಿನ ಚಿತ್ತಾರ ಸಿನಿಮಾ ಯಾವ್ದೋ ಬಂತು, ಅದ್ರಲ್ಲಿ ಒಂದು ಸಣ್ಣ ಮೆಕ್ಯಾನಿಕ್, ಈ ಹುಡುಗಿ ಒಂದು 8ನೇ ಕ್ಲಾಸ್ 9ನೇ ಕ್ಲಾಸ್ ಓದೋ ಹುಡುಗಿ. ಪ್ರಾಕ್ಟಿಕಲಿ ಸಾಧ್ಯ ನಮಗ? ಸಾಧ್ಯ ಇಲ್ಲ. ಅದನ್ನ ಏನಂತ ಕರಿತೀವಿ, ಒಂದು ಇಮ್ಮೆಚೂರ್ಡ್ ಲವ್ ಅಂತಾನೆ ಕರಿಬೇಕು. ಅಲ್ಲಿ ಸೋಲ್ಮೇಟ್ ಅಂತ ಅನ್ನೋದು ಬರಲ್ಲ, ಅಲ್ಲಿ ಬರಲ್ಲ. ಏನೋ ಹಿಂಗ್ ಹೇಳ್ತೀವಲ್ಲ, ಹಿಂಗ್ ನೋಡಿದ ತಕ್ಷಣ ನಂಗೆ ಅನ್ಸುತ್ತೆ ಅಂತಾರಲ್ಲ, ಅದೆಲ್ಲ. ನಿಜ ಹೇಳ್ಬೇಕಂದ್ರೆ ಎಲ್ಲರಿಗೂ ಅಷ್ಟೇ, ಈ ಬ್ರಹ್ಮಚರ್ಯ ಗೃಹಸ್ಥ ಅನ್ನೋ ತಂದಿರೋದೇನಂದ್ರೆ, ಬ್ರಹ್ಮಚರ್ಯದಲ್ಲಿ ಎಲ್ಲರೂ ಓದ್ಬೋದು, ಬ್ರಹ್ಮಚರ್ಯದಲ್ಲಿ ಡಿಸ್ಟ್ರಾಕ್ಷನ್ ಆಗ್ಬಾರ್ದು ಅಂತಾನೆ ಬ್ರಹ್ಮಚರ್ಯ ಅನ್ನೋದು. ಕರೆಕ್ಟ್. ಬ್ರಹ್ಮಚರ್ಯದಲ್ಲಿ ನಿನ್ ಫುಡ್ ಆಗ್ಬೋದು, ನೀನು ಕುಡಿಯೋದು ತಿನ್ನೋ ಎಲ್ಲಾ ಹ್ಯಾಬಿಟ್ ಕೂಡ ಬ್ರಹ್ಮಚರ್ಯದಲ್ಲಿ ಎಷ್ಟಾಗುತ್ತೋ ಅಷ್ಟು ಸ್ಯಾಂಟಿಟಿ ಆಗೇ ಇರ್ಬೇಕು. ಆಗ್ಲೇ ನೀನು ಓದನ್ನ ಅಕ್ವೈರ್ ಮಾಡಕ್ಕಾಗೋದು. ಕರೆಕ್ಟ್. ಓದನ್ನ ಅಕ್ವೈರ್ ಮಾಡಕ್ಕಾಗ. ಆ ಅಕ್ವೈರ್ ಮಾಡದ್ಮೇಲೆ ನೀನು ಗೃಹಸ್ಥದಲ್ಲಿ ಬೇಕಾದ್ರೆ ಸ್ವಲ್ಪ ಮ್ಯಾನಿಪುಲೇಷನ್ ಮಾಡ್ಕೊ. ಕುಡಿಯೋದು ತಿನ್ನೋದು ಅದು ಕೆಲವು ಅಭ್ಯಾಸಗಳನ್ನ, ಯಾಕಂದ್ರೆ ಆ ಫ್ಯಾಮಿಲಿ ಸ್ಟ್ರೆಸ್ ಅಂತ ಬರುತ್ತಲ್ಲ, ಅರ್ನ್ ಮಾಡ್ಬೇಕು, ಹೆಂಡತಿ ಮಕ್ಕಳು ಆಗಿರ್ತಾರೆ, ತಂದಾಕ್ಬೇಕು, ಅಲ್ಲಿ ಏನೇನೋ ನಿಮ್ ಸ್ವಲ್ಪ ಮಾಡ್ಕೋದು, ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅವಾಗ 20ರವರೆಗೂ ನೀವು ಬೇರೆ ಯಾವ್ದು ಅಲ್ಲಿ ಏನೇ ನಿನ್ಗೆ ಬಂದ್ರು ಕೂಡ ಈ ಹುಡುಗಿನ ನೋಡಿ ನನ್ಗೆ ಹಂಗ ಅನ್ಸುತ್ತೆ, ನಾನು ಇವಳು ಮದುವೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಲವ್ ಅನ್ಸುತ್ತೆ, ಅದೆಲ್ಲಕ್ಕಿಂತ ನೀನು ಗೃಹಸ್ಥದ ಏಜ್ ಅಂತ ಇಟ್ರಲ್ಲ, ಒಂದ್ ಕಾಲದಲ್ಲಿ ಇದ್ದಿದ್ದು 20ರಿಂದ 40 ಒಳಗಡೆ ಗೃಹಸ್ಥ ಮುಗಿಸ್ಕೊಂಡ್ಬಿಡ್ಬೇಕು ಅಂತಿತ್ತು. ಈಗ 30ವರೆಗೂ ಬಂದಿದೆ. ಮಿನಿಮಮ್ ಮದುವೆಗೆ 30 ನೋಡ್ತಾ ಇದ್ದಾರೆ. ಕರೆಕ್ಟ್. ಗಂಡು ಮಕ್ಕಳಿಗೆ 30 ಗ್ಯಾರಂಟಿ, ಹೆಣ್ಣು ಮಕ್ಕಳಿಗೆ 25 ಕಮ್ಮಿ ಯಾರು ಆಗ್ತಾ ಇಲ್ಲ. ಹೌದು ಹೌದು. ಆಗ 25-30ಕ್ಕೆ ನೀವು ಬಂದಿರೋವಾಗ ನೀವು ಕೆಲಸ ಮಾಡ್ತಿರ್ತೀರಿ, ಓದ್ ಮುಗಿಸಿ. ಈಗ ದಿಸ್ ಇಸ್ ದ ಕರೆಕ್ಟ್ ಟೈಮ್. ನೀವು ನಿಮ್ಮ ಪಾರ್ಟ್ನರ್ನ, ಸೋಲ್ಮೇಟ್ನ ಸೆಲೆಕ್ಟ್ ಮಾಡ್ಕೊಳಕ್ಕೆ ದಿಸ್ ಇಸ್ ಕರೆಕ್ಟ್ ಟೈಮ್. ಎಜುಕೇಶನ್ ಟೈಮ್ ಇಸ್ ನಾಟ್ ಕರೆಕ್ಟ್ ಟೈಮ್ ಫಾರ್. ಅದೆಲ್ಲ ನಾವು ಅವಾಗಲೇ ಕೊಟ್ಬಿಟ್ಟಿದೀವಿ ಅಂದ್ರೆ, ಸುಮ್ಮನೆ ಒಂದು ಡ್ರೆಸ್ ಹಾಕೊಂಡ್ವಿ ಬಿಟ್ವಿ, ಹಂಗೆ ಹೋದ್ವಿ ಅಂದ್ರೆ ಸುಮ್ಮನೆ ನಮಗೂ ಕ್ರಶ್ನ ಒಂದು ಇಲ್ಯೂಷನ್ನ ನಾವು ತಗೊಂಡ್ ಬಂದಿರ್ತೀವಿ ಅಷ್ಟೇ ಹೊರತು. ಬಟ್ ಯುವಕರು ಎಲ್ಲರೂ ಕೂಡ 25ರಿಂದ 25 ಹೆಣ್ಣು ಮಗು ಆಗ್ಬೋದು, ಗಂಡು ಮಕ್ಕಳು 30-32ವರೆಗೂ ಹೋಗ್ತಾ ಇದಾರೆ ಈಗ. ಹೌದು. ಅದರಲ್ಲಿ ಕೂಡ ನೀವು ಇಂಜಿನಿಯರಿಂಗ್ ಓದ್ದವರು, ಗ್ರಾಜುಯೇಷನ್ ಮುಗಿಸಿದವರು ಅಂದ್ರೆ 25-30ಕ್ಕೆ ಹೋಗ್ಬಿಡ್ಬೋದು. ಈ MBBS ಅಂತ ಒಂದು ತಗೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ, MBBS MD ಅಂತ ತಗೊಂಡ್ರಿ, ಹುಡುಗಿಗೇನ 33, ನಾನು ಹೇಳಿದ್ನಲ್ಲ. ಹೌದೌದು, 33. ಆ ತರ. ಅವಾಗ ಈ ಡೇಟಲ್ಲಿ ಆಮೇಲೆ ಇದ್ರಲ್ಲಿ ಇನ್ನೊಂದೇನಂದ್ರೆ, ಸಂತಾನಕ್ಕೆ ಆ ಏಜ್ ಪರ್ಮಿಟ್ ಮಾಡಲ್ಲ. ಯಾಕಂದ್ರೆ ನೀವಿಬ್ರು ಮದುವೆ ಮಾಡ್ಕೊಳ್ಳೋದು ಒಂದು ದೊಡ್ಡ ವಿಷಯ, ಅದ್ರಲ್ಲಿ ನಿಮ್ಮಿಬ್ರಿಗೂ ಒಂದು ಒಳ್ಳೇದು ಮಗು ಹುಟ್ಟಬೇಕು ಅಲ್ವಾ. ಅವಾಗ ಹುಲಿಗೆ ಊನೆ ಹುಟ್ಬಿಡ್ತಂದ್ರೆ ಹೆಂಗೆ? ನೀವಿಬ್ರು ಎಜುಕೇಟೆಡ್ಸ್, ಗ್ರಾಜುಯೇಟ್ಸ್, ನೀವು ಹಿಂಗೆಲ್ಲ ಇದ್ಬಿಟ್ಟು ಸ್ಕಾಲರ್ಸ್, ನಿಮ್ಗೆ ಅಬ್ನಾರ್ಮಲ್ ಚೈಲ್ಡ್ ಹುಟ್ಬಿಡ್ತು ಅಂದ್ರೆ ವಾಟ್ಸ್ ದ ಫನ್? ಡಲ್ ಚೈಲ್ಡ್ ಹುಟ್ಟಿದ್ರು ಪರವಾಗಿಲ್ಲ. ನಾನು ನನ್ನ ಹೆಂಡತಿ 90% ತಗೊಳ್ಳೋರಪ್ಪ, ನನ್ನ ಮಗ ಬಂದು 60% ಇಲ್ಲ 50 ತಗೊಳ್ತಾನೆ, ಸೆಕೆಂಡ್ ಕ್ಲಾಸ್, ನಾಟ್ ಎ ಇಶ್ಯೂ. ಫಿಸಿಕಲಿ ಮೆಂಟಲಿ ರಿಟಾರ್ಡೆಡ್ ಚಿಲ್ಡ್ರನ್ ಹುಡ್ತಾ ಇದಾರಲ್ಲಪ್ಪ.
ಎಂತೆಂಥ ಸ್ಕಾಲರ್ಗೆ ಅದು ನಾನು ಹೇಳಿದ್ರೆ ಎಕ್ಸಾಂಪಲ್ ಹೇಳಿದ್ರೆ ಅವ್ರು ಸ್ವಲ್ಪ ಜುಡಿಷಿಯರಲ್ಲಿ ದೊಡ್ಡ ಪೋಸ್ಟ್ ಅಲ್ಲಿ ಇರೋರು, ದೊಡ್ಡ ಪೋಸ್ಟ್ ಜುಡಿಷಿಯರಲ್ಲಿ ದೊಡ್ಡ ಪೋಸ್ಟ್, ಈ ಭಾರತ ದೇಶಕ್ಕೆ ದೊಡ್ಡ ಪೋಸ್ಟ್. ಅಬ್ನಾರ್ಮಲ್ ಚಿಲ್ಡ್ರನ್ ಇಬ್ರು ಅವ್ರಿಗೆ ಯಾರು ಅಂತ ನಾನು ಹೆಸರು ಬೇಡ, ಹೆಸರು ಹೇಳ್ದೆ ಹೇಳ್ಬೋದು. ಸುಪ್ರೀಂ ಕೋರ್ಟ್ ಜಡ್ಜು. ಓಕೆ. ಹಾ, ಸುಪ್ರೀಂ ಕೋರ್ಟ್ ಜಡ್ಜು ಅಂದ್ರೆ ಏನ್ ಎಜುಕೇಶನ್ ಇರ್ತದೆ, ಏನ್ ಎಜುಕೇಶನ್ ಪವರ್ ಇರ್ತದೆ. ಚೀಫ್ ಜಸ್ಟಿಸ್ ಆಗಿದ್ದಾರೆ ಗುರುಜಿ. ಅದು ಬೇಡ. So ಎಲ್ಲ ಕಾಂಟ್ರವರ್ಸಿ ಏನಂದ್ರೆ, ಸರಿ ಸರಿ. see, ನೀವು ಈ ದೇಶದಲ್ಲಿ ಜುಡಿಷಿಯರಿ ದ ಟಾಪ್ ಮೋಸ್ಟ್ ಅಲ್ಲಿ ಇರ್ತಕ್ಕಂಥ, ಅದನ್ನ ಹ್ಯಾಂಡಲ್ ಮಾಡೋದು ಅಷ್ಟು ಈಸಿ ಅಲ್ಲ. ಅದಕ್ಕೋಸ್ಕರ ನಾನು ನೋಡಿದೀನಿ. ಆಮೇಲೆ ನನ್ನ ಹತ್ರ MD-FRS ಡಾಕ್ಟರ್ ನೋಡಿದೀನಿ. ಮಿಸ್ ಮ್ಯಾಚ್ ಆಗಿ ಮಕ್ಕಳು ಹ್ಯಾಂಡಿಕ್ಯಾಪ್ಟ್ ಆಗಿರೋದು ನೋಡಿ. MD-FRS ಫೆಲೋ ಆಫ್ ರಾಯಲ್ ಸೊಸೈಟಿ, MBBS MD-FRS ಫೆಲೋ ರಾಯಲ್ ಸೊಸೈಟಿ ಅಂತ ಹೇಳಿ ಅದನ್ನೆಲ್ಲ ಮುಗಿಸ್ಕೊಂಡ್ ಬಂದಿರೋರು ಕೂಡ ಮೆಂಟಲಿ ಫಿಸಿಕಲಿ ಇಬ್ರು ಡಾಕ್ಟರ್ಸ್ ನೋಡಿದೀನಿ. ಅದೇ ನಂಬರ್ ಮಿಸ್ ಮ್ಯಾಚ್ ಆದ್ರೆ ತುಂಬಾ ತೊಂದರೆಗಳಾಗುತ್ತೆ ಅನ್ನೋದ್ರಿಂದ ಬಹಳ ಇಟ್ಕೊಂಡಿರೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ, ಮಾಡ್ಕೊಳ್ಳಿ, ಚೆನ್ನಾಗಿರ್ಬೇಕಷ್ಟೇ ಅಲ್ಟಿಮೇಟ್ಲಿ ಅಲ್ವಾ. ಗುರುಜಿ ಇದೆ ಇನ್ನಷ್ಟು ಬೇಜಾನ್ ಮಾತಾಡೋದಿದೆ, ಬಿಕಾಸ್ ಮದ್ವೆ ಅಂತ ನಾವು ಹೇಳಿದಾಗ ಇಟ್ ಇಸ್ ದ ಬಿಗಿನಿಂಗ್ ಆಫ್ ಸಮಥಿಂಗ್. ನೀವು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ ಕರಿತೀವಿ. ಗೃಹಸ್ಥ ಅನ್ನೋದು ನಮ್ ಮೇನ್ ಲೈಫ್ ಅಲ್ಲಿ ಆಗಿರೋ ಕಾರಣ ಇನ್ನಷ್ಟು ಡಿಸ್ಕಷನ್ ಮಾಡೋಣ. 3ನೇ ತಾರೀಕು ಯಾರ್ಯಾರನ್ನ ಮದುವೆ ಆದ್ರೆ ಒಳ್ಳೇದು ಅಂತ ಹೇಳಿದ್ರು, ಫಸ್ಟ್ ಪ್ರಯಾರಿಟಿ 3, ಸೆಕೆಂಡ್ ಪ್ರಯಾರಿಟಿ 1 ಅಂಡ್ ಥರ್ಡ್ ಪ್ರಯಾರಿಟಿ 9. ಎಸ್. ಸೊ ಹಾಗೇನೆ ಯಾರನ್ನ ಅವಾಯ್ಡ್ ಮಾಡಬೇಕು 5, 6, 7 ಉಳ್ದಿದ್ ನಂಬರ್ಸ್ ನ್ಯೂಟ್ರಲ್ ಅಂತ ಹೇಳೋದು. ಸೊ ನೆಕ್ಸ್ಟ್ 4ಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಗುರುಜಿಗೆ ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು ಗುರುಜಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಷಯಗಳು ನಿಮ್ದೇ ಆದಂತ ಯೂನಿಕ್ ಸ್ಟೈಲ್ ಅಲ್ಲಿ ನಮ್ಗೆ ಹೇಳ್ತಾ ಇದ್ದೀರಾ. ವೆರಿ ಗ್ರೇಟ್ಫುಲ್ ಫಾರ್ ದಟ್. ಹಾಗೇನೆ ಯಾರ್ಯಾರು ಗುರುಜಿ ಮೀಟ್ ಮಾಡಬೇಕು, ಡಿಸ್ಕ್ರಿಪ್ಷನ್ ಅಲ್ಲಿ ಲೊಕೇಶನ್ ಇರುತ್ತೆ, ನಂಬರ್ಸ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಪರ್ಸನಲಿ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದೆ ಆ ಥರ, ಅಥವಾ ಇಫ್ ಯು ಹ್ಯಾವ್ ಸೀನ್ ಯುವರ್ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸಸ್, ಕಮೆಂಟ್ ಮಾಡಿ. ನಾನು ನಿಮ್ಮ ಆಲ್ರೌಂಡರ್ ಅಕ್ಷಯ. ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಥ್ಯಾಂಕ್ ಯು ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.